ಈ ಮರುಳಶಂಕರರು ಅಫಘಾನಿಸ್ತಾನದ ಅಂದರೆ ಗಾಂಧಾರ ಪ್ರದೇಶ ಅಂತ ನಾವೇನು ಕರಿತಿದ್ದು ಹಿಂದೆ, ಗಾಂಧಾರ ಪ್ರದೇಶ ಅಂದರೆ ಈಗಿನ ಅಫಘಾನಿಸ್ತಾನ, ಆ ಅಫಘಾನಿಸ್ತಾನ ಪ್ರದೇಶದಲ್ಲಿರ್ತಕ್ಕಂತಹ ತಿರುತ್ತಣಿ ಎಂಬ ಒಂದು ಗ್ರಾಮ, ತಿರುತ್ತಣಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ಒಬ್ಬ ನೇಸರ ಅಂತಕ್ಕಂಥ ಒಬ್ಬ ಮಹಾಯೋಗಿ ಇರ್ತಾನೆ. ಆ ಮಹಾಯೋಗಿಯ ಒಂದು ಆಶ್ರಯದಲ್ಲಿ, ಅವರ ಆಶ್ರಮದಲ್ಲಿ ನಮ್ಮ ಈ ಮರುಳಶಂಕರರು ಇರ್ತಾರೆ. ನಮಸ್ಕಾರ, ನನ್ನ ಹೆಸರು ಶ್ರೇಯಾಂಶ್ ಜೈಪಾಲ್ ಕೋಲ್ಹಾರ್ ಅಂತ. ನಾನೊಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಸ್ವಂತ ಊರು ಕಮತಗಿ, ಹುನಗುಂದ ತಾಲೂಕು. ನಾನು ಒಬ್ಬ ಶಿಕ್ಷಕನಾಗಿ ನಮ್ಮ ಹುನಗುಂದ ತಾಲೂಕಿನ ಮೂಗನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ವೃತ್ತಿಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಾ ಪ್ರವೃತ್ತಿಯಲ್ಲಿ ಸಾಹಿತ್ಯದಲ್ಲಿ ಸಾಕಷ್ಟು ಹಿರಿಯರ ಪ್ರೋತ್ಸಾಹದಿಂದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಒಂದಿಷ್ಟು ವಿವಿಧ ರೀತಿಯ ಪ್ರಕಾರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಸಂಶೋಧನಾ ಸಾಹಿತ್ಯದಲ್ಲಿ ಒಂದಿಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು. ಅದರ ಒಂದು ಭಾಗವಾಗಿ ಇವತ್ತು ನಮ್ಮ ಕಮತಪುರದ ಶ್ರೀ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ ಕುರಿತಾದ ಸಮಗ್ರವಾಗಿರ್ತಕ್ಕಂಥ ಒಂದು ಸಂಶೋಧನಾ ಬರವಣಿಗೆಯನ್ನು ಮಾಡಲಾಗಿದ್ದು, ಸುಮಾರು 8 ವರ್ಷಗಳ ಕಾಲ ಸಮಗ್ರವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿ ನಮ್ಮ ಕಮತಪುರದ ಶ್ರೀ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ ಕುರಿತಾದ ದೀರ್ಘ ಸಂಶೋಧನಾತ್ಮಕ ಒಂದು ಕೃತಿಯನ್ನು ಹೊರತಂದಿರತಕ್ಕಂಥದ್ದು. ಪರಮ ಪೂಜ್ಯ ಹುಚ್ಚೇಶ್ವರ ಶ್ರೀಗಳ ಆಶೀರ್ವಾದದ ಮೇರೆಗೆ, ಅವರ ಮಾರ್ಗದರ್ಶನದಲ್ಲಿ ಒಂದು ಮಹಾಪ್ರಸಾದಿ ಅಂತಕ್ಕಂಥ ಒಂದು ಕೃತಿಯನ್ನು ನಾವು ರಚನೆ ಮಾಡಿ ಸುಮಾರು 8 ವರ್ಷಗಳ ಕಾಲ ಅದರ ಸತತ ಅಧ್ಯಯನವನ್ನು ಮಾಡಿ ಕ್ಷೇತ್ರ ಸಂಶೋಧನೆಯನ್ನು ಮಾಡಿ ಅದರ ಕುರಿತಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪುಸ್ತಕವನ್ನು ಹೊರತಂದದ್ದು. ಆ ಕೃತಿಯ ಕುರಿತಾಗಿ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಆತ್ಮೀಯರೇ. ವಿಶೇಷವಾಗಿ ಈ ಮಹಾಪ್ರಸಾದಿ ಕೃತಿಯು ನಮ್ಮ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ ಮೂಲ ಸಂಸ್ಥಾಪನೆ ಮಾಡಿರತಕ್ಕಂತಹ ಪರಮ ಪೂಜ್ಯ ಮರುಳಶಂಕರ ದೇವರ ಕುರಿತು ಹಾಗೂ ಅವರ ನಂತರದ ಎಲ್ಲ 13 ಜನ ಪೀಠಾಧಿಪತಿ ಮಹಾಸ್ವಾಮಿಗಳ ಸಮಗ್ರ ಜೀವನ ಚರಿತ್ರೆ ಹಾಗೂ ಶ್ರೀ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ 18 ಶಾಖಾ ಮಠಗಳ ಸಮಗ್ರವಾಗಿರ್ತಕ್ಕಂಥ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಸಮಗ್ರ ಪರಂಪರೆಗಳ ಕುರಿತಾಗಿ ಸಂಶೋಧನಾತ್ಮಕ ಬರಹವನ್ನು ಕೈಗೊಂಡು ರಚನೆ ಮಾಡಿರ್ತಕ್ಕಂತಹ ಕೃತಿ ಇದು ಮಹಾಪ್ರಸಾದಿ. ಸುಮಾರು 386 ಪುಟಗಳ ಸುದೀರ್ಘವಾಗಿರ್ತಕ್ಕಂಥ ಸಂಶೋಧನೆ ಈ ಕೃತಿಯದ್ದಾಗಿದ್ದು, ಇದರಲ್ಲಿ ವಿಶೇಷವಾಗಿ ಮಹಾಪ್ರಸಾದಿ ಮರುಳಶಂಕರರ ಬಗ್ಗೆ ಕುರಿತು ಸಾಕಷ್ಟು ಕನ್ನಡ ನಾಡಿನ ವಚನಕಾರರಲ್ಲಿ ಕುರಿತಾಗಿ ಕೃತಿಗಳು ಹೊರಬಂದರೂ ಕೂಡ ಮರುಳಶಂಕರ ಕುರಿತಾಗಿ ಸಮಗ್ರವಾಗಿರ್ತಕ್ಕಂಥ ಸಂಶೋಧನೆಗಳು ನಡೆದದ್ದು ಕೆಲವಷ್ಟು. ಅವರ ಅಂತಹ ಒಂದು ಭಾಗವಾಗಿ ಮರುಳಶಂಕರ ಕುರಿತಾಗಿ ಒಂದಿಷ್ಟು ಸಂಶೋಧನೆಗಳನ್ನು ನಾವು ಮಾಡಲಾಗಿ, ಮರುಳಶಂಕರರ ಬಗ್ಗೆ ಹೇಳಬೇಕು ಅಂತಂತಂದರೆ, ಮರುಳಶಂಕರರು ಮೂಲತಃ ಅವರು ಅಫಘಾನಿಸ್ತಾನದ ಅಂದರೆ ಗಾಂಧಾರ ಪ್ರದೇಶ ಅಂತ ನಾವೇನು ಕರಿತಿದ್ದು ಹಿಂದೆ, ಗಾಂಧಾರ ಪ್ರದೇಶ ಅಂದರೆ ಈಗಿನ ಅಫಘಾನಿಸ್ತಾನ, ಆ ಅಫಘಾನಿಸ್ತಾನ ಪ್ರದೇಶದಲ್ಲಿರ್ತಕ್ಕಂತಹ ತಿರುತ್ತಣಿ ಎಂಬ ಒಂದು ಗ್ರಾಮ, ತಿರುತ್ತಣಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ಒಬ್ಬ ನೇಸರ ಅಂತಕ್ಕಂಥ ಒಬ್ಬ ಮಹಾಯೋಗಿ ಇರ್ತಾನೆ. ಆ ಮಹಾಯೋಗಿಯ ಒಂದು ಆಶ್ರಯದಲ್ಲಿ, ಅವರ ಆಶ್ರಮದಲ್ಲಿ ನಮ್ಮ ಈ ಮರುಳಶಂಕರರು ಇರ್ತಾರೆ. ಮರುಳಶಂಕರರು ಅಲ್ಲಿ ಅವರ ಶಿಷ್ಯಂದಿರಾಗಿ ಬಹಳಷ್ಟು ವರ್ಷಗಳ ಕಾಲ ಆ ನೇಸರರ ಸೇವೆಯನ್ನು ಮಾಡ್ತಾ ಇರುವಾಗ ಅಲ್ಲಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಸಾದ ಮಹಿಮೆಯನ್ನು ಅರಿತವರಾಗಿರ್ತಾರೆ.
ನೇಸರನಿಂದ ಪ್ರಸಾದ ಮಹಿಮೆಯನ್ನು ಕೂಡ ಅವರು ತಿಳಿದವರಾಗಿರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಪ್ರಸಾದ ಮಹಿಮೆಯನ್ನು ಇನ್ನಷ್ಟು ತಿಳಿಬೇಕು ಅಂತಕ್ಕಂಥ ಒಂದು ಸದಾಶಯ ಅವ್ರಿಗೆ ಹಂಬಲ ಅವ್ರಿಗೆ ಇರುತ್ತೆ. ಅದೇ ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ 12ನೇ ಶತಮಾನದೊಳಗ ತಾವೆಲ್ಲ ಕೇಳಿರಬಹುದು, ಕಲ್ಯಾಣದ ಹೆಸರನ್ನ ತಾವೆಲ್ಲ ಕೇಳಿದ್ದೀರಿ. ಕಲ್ಯಾಣದಲ್ಲಿ ಮಹಾಮನೆಯ ಸುದ್ದಿ ಇಡೀ ಸಮಗ್ರ ಭಾರತದ ತುಂಬ ಹರಡಿರ್ತದೆ. ಅದು ಉದಾಹರಣೆ ಹೇಳೋಕಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ, ನೀವು ಗೊತ್ತಿರಬೇಕು, ಮೋಳಿಗೆ ಮಾರಯ್ಯ ಅಂತಕ್ಕಂಥವರ ಒಬ್ಬ ವ್ಯಕ್ತಿ ಹೆಸರು ಕೇಳಿರ್ಬೇಕು. ವಚನಕಾರ ಮೋಳಿಗೆ ಮಾರಯ್ಯ ಮತ್ತಾರು ಅಲ್ಲ, ಕಾಶ್ಮೀರದ ರಾಜ. ಆ ಕಾಶ್ಮೀರದ ರಾಜನಿಗೂ ಕೂಡ ಕಲ್ಯಾಣದ ಮಹಿಮೆ ಗೊತ್ತಿರುತ್ತೆ. ಕಲ್ಯಾಣದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಮಂಟಪ ನಡೆದೈತೆ. ಅಲ್ಲಿ ಶರಣರ ನಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥ ವಿಷಯ ಗೊತ್ತಿರುತ್ತೆ. ಹೀಗೆ ಕಲ್ಯಾಣದಿಂದ ಹಿಡಿದು ಕಾಶ್ಮೀರದವರೆಗೆ ಈ ಶರಣರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಎಲ್ಲರಲ್ಲಿ ಇರುತ್ತೆ. ಆ ವಿಷಯ ಮರುಳಶಂಕರರ ಕಿವಿಗೂ ಕೂಡ ಬಿದ್ದಿರುತ್ತೆ. ಅದಕ್ಕೋಸ್ಕರ ಮರುಳಶಂಕರ ಏನ್ ಮಾಡ್ತಾರ, ಗಾಂಧಾರ ದೇಶದಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಕಲ್ಯಾಣಕ್ಕೆ ಬರ್ತಾರೆ. ಈ ಗಾಂಧಾರ ದೇಶದಿಂದ ಮರುಳಶಂಕರರು ಕಲ್ಯಾಣಕ್ಕೆ ಬಂದ್ರು ಅಂತಕ್ಕಂಥದ್ದಕ್ಕೆ ಏನು ಸಾಕ್ಷಿ ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಸಾಕಷ್ಟು ಸಂಶೋಧಕರ ಒಂದು ಪ್ರಶ್ನೆ ಆಗಿರ್ಬೋದು, ಬೇರೆ ಬೇರೆಯವರ ಪ್ರಶ್ನೆಗಳು ಕೂಡ ಆಗಿರ್ಬೋದು. ಆದರೆ ಮರುಳಶಂಕರ ದೇವರು ಅಫ್ಘಾನಿಸ್ತಾನದಿಂದನೇ ಬಂದರು ಅಂತಕ್ಕಂಥದ್ದಕ್ಕೆ ಕೆಲವೊಂದಿಷ್ಟು ಸಾಕ್ಷಿ ಪುರಾವೆಗಳನ್ನು ಕೂಡ ನಾವು ಕೊಡಬಹುದು. ಹೇಗೆ ಅಂತಂದ್ರೆ, ವಿಶೇಷವಾಗಿ ಮರುಳಶಂಕರರ ವಚನಗಳನ್ನು ಸಮಗ್ರವಾಗಿ ಅವಲೋಕನ ಮಾಡಿದಾಗ ಅವರ ವಚನಗಳಲ್ಲಿ ಸೂಫಿ ಪರಂಪರೆಯ ಒಂದಿಷ್ಟು ನೆರಳುಗಳು ಕಾಣ್ತವೆ. ಅಲ್ಲಿ ಸೂಫಿ ಪರಂಪರೆಯೊಳಗೆ ಏನಪ್ಪ ಅಂತಂತಂದ್ರೆ ಶರಣಪತಿ ಲಿಂಗಸತಿ ಅಂತಕ್ಕಂಥ ಭಾವ ಇರುತ್ತೆ ವಚನಗಳಲ್ಲಿ. ಉಳಿದಂಥ ಒಂದು ಪರಂಪರೆಯಲ್ಲಿ ಜೀವಪತಿ ದೇವಸತಿ ಅಂತಕ್ಕಂಥದ್ದು ಈ ಒಂದು ಶರಣರ ಪರಂಪರೆಯಲ್ಲಿ ಗುರುತಿಸಬಹುದಾಗಿರ್ತಕ್ಕಂಥದ್ದು. ದೇವನನ್ನ ಕಾಣುವ ಅಂತರಂಗದಲ್ಲಿ ಕಾಣುವ ಒಂದು ಮನೋಭಾವವನ್ನ ನಾವಿಲ್ಲಿ ಈ ವಿಷಯದಲ್ಲಿ ಗುರುತಿಸಬಹುದು. ಮರುಳಶಂಕರರ ವಚನಗಳಲ್ಲಿ ನೋಡಿಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂತಹದ್ದು ಯಾವ್ದಪ್ಪ ಅಂತಂದ್ರೆ ಸೂಫಿ ಪರಂಪರೆ ನೆರಳಾಗಿರ್ತಕ್ಕಂತಹ ಶರಣಪತಿ ಲಿಂಗಸತಿ. ಅವರ ಒಂದು ವಚನ ಬರುತ್ತೆ, ಬಹಳ ಚಂದ ಬರುತ್ತೆ. ಆ ವಚನವನ್ನು ನಾನಿಲ್ಲಿ ಹೇಳ್ತೇನೆ. ಶ್ರೀ ಮಹಾಗುರುವೆ ತಂದೆ, ಮಹಾಜಂಗಮವೇ ತಾಯಿ, ಇವರಿಬ್ಬರ ಸಂಘ ಸಂಯೋಗದಿಂದ ಆನು ಹುಟ್ಟಿದೆನು ನೋಡಿರಯ್ಯ. ಸರ್ವ ಸಂಘ ಸಾಹಿತ್ಯ ನಾನು ಹುಟ್ಟಿದ ಬಳಿಕ ಆ ತಂದೆ ತಾಯಿಗಳಿಬ್ಬರು ಲಿಂಗವೆಂಬ ಹೆಣ್ಣು ತಂದು ಎನ್ನ ಕೊರಳಲ್ಲಿ ಕಟ್ಟಿ ಮದುವೆಯ ಮಾಡಿದರಯ್ಯ. ಆ ಹೆಣ್ಣಿನ ಕೈ ಪಿಡಿದು ಆನು ಬದುಕಿದೆನು. ಆ ಹೆಣ್ಣಿನ ಸಂಘ ಸಂಯೋಗದಿಂದ ಮಗನೆಂಬ ಮಹಾಲಿಂಗ ಹುಟ್ಟಿದನಯ್ಯ. ಆ ಮಗ ಹುಟ್ಟುವ ಮುನ್ನವೇ ಎನಗೆ ಮರಣವಾಯಿತು. ಲಿಂಗವೆಂಬ ಹೆಂಡತಿ ಮುಂಡೆಯಾದಳು. ತಂದೆ ತಾಯಿಗಳಿಬ್ಬರು ಎನ್ನೊಂದಿಗೆ ಅಡಗಿ ಹೋದರು. ಇನ್ನು ಮುಂದಿನ ಪರಿ ಎಂತುಟಲ್ಲವಾಗಿ ಆನು ಬದುಕಿದೆನು ಕಾಣ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ನಿಮ್ಮ ಶರಣರ ಕರಣದಿಂದ ಎನ್ನ ಕರ್ಮ ನಿರ್ಮಳವಾಯಿತಯ್ಯ. ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಈ ಒಂದು ವಚನವನ್ನೇ ವಿಶೇಷವಾಗಿ ಆಧಾರವಾಗಿಟ್ಟುಕೊಂಡಾಗ ಇದರ ಸಂಪೂರ್ಣ ವಿಸ್ತೃತ ಸಂಶೋಧನೆ ನಡೆಸಿದಾಗ ಅವರ ವಚನಗಳ ಭಾವಗಳಲ್ಲಿ ಕಂಡು ಬರ್ತಕ್ಕಂತಹದ್ದು ಏನಪ್ಪಾ ಅಂತಂತಂದ್ರೆ ಶರಣಪತಿ ಲಿಂಗ ಸತಿ ಅಂತಕ್ಕಂಥ ಒಂದು ಭಾವ ಈ ವಚನದಲ್ಲಿ ಗುರುತಿಸಬಹುದು. ಇದರ ಆಧಾರದ ಮೇಲೆ ಮರುಳಶಂಕರ ದೇವರು ಸೂಫಿ ಪರಂಪರೆಯನ್ನ ಸಾರ್ತಕ್ಕಂತಹ ಒಂದು ನಾಡಿನಿಂದ ಬಂದವರು ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಸೂಫಿ ಪರಂಪರೆ ಮೂಲತವಾಗಿ ಗಾಂಧಾರ ಪ್ರದೇಶದಿಂದ ಬಂದಿರತಕ್ಕಂಥದ್ದು. ಇದು ಒಂದು ಆಧಾರ. ಆದ್ರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಆಧಾರ ಒಂದಂದ್ರೆ ನಿಮಗೆ ಹರಿಯಾಣದಲ್ಲಿರ್ತಕ್ಕಂಥ ಕುರುಕ್ಷೇತ್ರ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಗಳು ಕಂಡುಬರ್ತವೆ. ಆ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಜನಾಂಗಗಳು, ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂತಂದ್ರೆ ಕಾಶ್ಮೀರದಲ್ಲಿ ಬಾಂಡ್ ಪತ್ತರ್ ಅಂತಕ್ಕಂಥ ಒಂದು ಜನಾಂಗ ಬರುತ್ತೆ. ಆಮೇಲೆ ರಾಜಸ್ಥಾನದ ಗಡಿ ಭಾಗಗಳಲ್ಲಿ ಜಂಗಮ್ ಅಂತಕ್ಕಂಥ ಒಂದು ಜನಾಂಗ ಬರುತ್ತೆ. ಮತ್ತು ಇನ್ನೊಂದು ಪಂಜಾಬ್ ಪ್ರಾಂತದಲ್ಲಿ ಬಾಜಿಗರ್ ಜನಾಂಗ ಅಂತ ಒಂದು ಜನಾಂಗ ಬರುತ್ತೆ. ಹೀಗೆ
ಆ ಒಂದು ಪ್ರದೇಶಗಳಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಶಿವನನ್ನ ಆರಾಧಿಸುವ ಕೆಲವೊಂದಿಷ್ಟು ಪಂಥಗಳು ಬರ್ತಾವೆ. ಅದರಲ್ಲಿ ವಿಶೇಷವಾಗಿ ಜಂಗಮ್ ಅಂತಕ್ಕಂಥ ಒಂದು ಜನಾಂಗ. ಆ ಜನಾಂಗ ವಿಶೇಷವಾಗಿ ಏನಿರುತ್ತಪ್ಪ ಅಂತಂತಂದ್ರ, ಜಂಗಮ್ ಅಂತಕ್ಕಂಥ ಒಂದು ಜನಾಂಗದವರು ಏನ್ ಮಾಡಿರ್ತಾರಪ್ಪ ಅಂತಂದ್ರ, ವಿಶೇಷವಾಗಿ ಈ ತಮ್ಮ ಹಣೆಯ ಮೇಲೆ ನವಿಲುಗರಿಯನ್ನ ಇಟ್ಕೊಂಡು, ಆ ನವಿಲುಗರಿಯ ಮಧ್ಯದಲ್ಲಿ ಶಿವನ ಲಿಂಗವನ್ನ ಇಟ್ಕೊಂಡು, ಆ ಜನಾಂಗದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಸಂಚಾರ ಮಾಡುತ್ತಾ, ಲೋಕ ಸಂಚಾರ ಮಾಡುತ್ತಾ ಶಿವಕಥೆಯನ್ನ ಅರ್ಹುತ್ತಾರೆ. ವಿಶೇಷವಾಗಿ ಅಫಘಾನಿಸ್ತಾನದ ಇಲ್ಲಿರ್ತಕ್ಕಂಥ ಪಠಾಣರ ಮನೆಗಳಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಜಂಗಮ್ ಅಂತಕ್ಕಂಥ ಜನಾಂಗದ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ, ಶಿವಕಥೆಯನ್ನ ಅರ್ಹುತ್ತಾ ಅಲ್ಲಿಂದ ಅವರು ಲೋಕ ಸಂಚಾರ ಮಾಡ್ತಾ 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 ಹೋಗ್ತಿರ್ತಾರೆ. ಹೀಗೆ ಆ ಒಂದು ಶೈವ ಪರಂಪರೆಯನ್ನ ಸಾರ್ತಕ್ಕಂಥ ಒಂದು ಜನಾಂಗಕ್ಕೆ ಸೇರಿದವರಂತಾದ್ರೂ ನಾವು ಅರ್ಥೈಸಬಹುದು. ಆ ಶಿವಕಥೆಯನ್ನ ಸಂಚಾರ ಮಾಡ್ತಾ ನಮ್ಮ ಮರುಳಶಂಕರರು ಅಲ್ಲಿಂದ ಏನಾಗಿರ್ಬಹುದಪ್ಪ ಅಂತಂತಂದ್ರ, ಶಿವಕಥೆಯನ್ನ ಸಂಚಾರ ಮಾಡ್ತಾ 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 ಕಲ್ಯಾಣದವರೆಗೂ ಬಂದರು ಅಂತಕ್ಕಂಥ ವಿಷಯವನ್ನ ನಮ್ಮ ಹರಿಯಾಣದ ಕುರುಕ್ಷೇತ್ರ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ ರಾಮ್ ನಿವಾಸ್ ಜಂಗಮ್ ಅಂತಕ್ಕಂಥವ್ರು ಅದರ ಕುರಿತಾಗಿ ಸಮಗ್ರವಾಗಿರ್ತಕ್ಕಂಥ ಒಂದು ಸಂಶೋಧನೆಯನ್ನ ಮಾಡಿ ಅದರ ವಿವರವನ್ನ ಕೆಲವೊಂದಿಷ್ಟು ಕಡೆ ದಾಖಲಿಸಿದ್ದಾರೆ. ಸೊ ಅದನ್ನು ಕೂಡ ಆಧಾರವಾಗಿಟ್ಕೊಂಡು ಮೂಲವಾಗಿ ಮರುಳಶಂಕರ ದೇವರು ಏನಪ್ಪಾ ಅಂತಂತಂದ್ರೆ ಅಫಘಾನಿಸ್ತಾನದಿಂದ ಬಂದವರು ಅಂತಕ್ಕಂಥದ್ದನ್ನು ನಾವು ಪ್ರೂವ್ ಮಾಡ್ಬೋದು. ನಂತರ ಅವರು ಅಫಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದ ಮೇಲೆ ನೇರವಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂತಂದ್ರ, ಕಲ್ಯಾಣದಲ್ಲಿರ್ತಕ್ಕಂತಹ ಬಸವಣ್ಣನ ಮಹಾಮನೆಯನ್ನ ಹೋಗ್ತಾರ. ಆದರೆ ಅಲ್ಲಿ ಅವರು ಬಸವಣ್ಣನ ಮಹಾಮನೆಯಲ್ಲಿ ಯಾವುದೇ ರೀತಿಯಾಗಿ ಶರಣನಾಗಿ ಪ್ರವೇಶಿಸುವುದಿಲ್ಲ. ನೇರವಾಗಿ ಶರಣರನ್ನ ಭೇಟಿಯಾಗಿ ತಮ್ಮ ವಿಚಾರಗಳನ್ನ ಶರಣರೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡೋದಲ್ಲ. ಅವರು ಏನ್ ಮಾಡ್ತಾರಪ್ಪ ಅಂತಂತಂದ್ರ, ಶರಣರ ಮಹಾಮನೆಯಲ್ಲಿ ಮೊದಲ ಅಲ್ಲಿನ ಸನ್ನಿವೇಶಗಳನ್ನ ನೋಡಿ ತಾನೂ ಕೂಡ ಮೊದಲ ಅದರ ಮಹಿಮೆಯನ್ನು ತಿಳ್ಕೋಬೇಕು ಅಂತಕ್ಕಂಥ ವಿಚಾರ ಮಾಡಿ ಮೊದಲು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಶರಣರೊಕ್ಕು ಮಿಕ್ಕಿದ ಪ್ರಸಾದವನ್ನುಂಡು ಬದುಕಿದೆನು ಅಂತ ಒಂದು ಸಾಲು ಬರುತ್ತೆ ಚನ್ನಬಸವಣ್ಣನವರ ವಚನದಲ್ಲಿ. ಅಂದ್ರೆ ಶರಣರು ಊಟ ಮಾಡಿ ಎಸೆದ ಎಲೆಗಳ ಒಂದು ಕುಂಡ ಇರುತ್ತೆ. ಕುಂಡ ಅಂತಂತಂದ್ರೆ ಆ ಎಲೆಗಳನ್ನು ಉಂಡು ಹಾಕ್ತಕ್ಕಂಥ ಒಂದು ಪ್ರದೇಶವನ್ನು ಕುಂಡ ಅಂತ ಕರಿತೀವಿ. ಆ ಕುಂಡದ ಪಕ್ಕದಲ್ಲಿ ಮರುಳಶಂಕರ ದೇವರು 12 ವರ್ಷಗಳ ಕಾಲ ಇರ್ತಾರೆ. 12 ವರ್ಷಗಳ ಕಾಲ ಅಲ್ಲಿದ್ದು ಆ ಶರಣರೊಕ್ಕು ಮಿಕ್ಕಿದ ಪ್ರಸಾದವನ್ನೇ ಉಂಡು ಅವರು ಅಲ್ಲಿ ಜೀವಿಸ್ತಾರೆ. ಉದ್ದೇಶ ಇಷ್ಟೇ ಅವರದು. ಶರಣರ ಒಕ್ಕು ಮಿಕ್ಕಿದ ಪ್ರಸಾದವನ್ನು ಕೂಡ ಅವರು ಮಹಾಪ್ರಸಾದ ಅಂತ ಭಾವಿಸಿಕೊಂಡಿರ್ತಾರೆ. ಆ ಮಹಾಪ್ರಸಾದವನ್ನ ಸೇವಿಸಿ ತಮ್ಮ ಈ ಕಾಯದ ಹಸಿವನ್ನು ನೀಗಿಸ್ಕೊಂತಾರ. ಅದರಷ್ಟ ಜೊತೆಗೆ ಅದೇ ಸ್ಥಳದಲ್ಲಿ ಇದ್ದುಕೊಂಡು ಮಹಾಮನೆಯಲ್ಲಿ ನಡೀತಕ್ಕಂಥ ಚಿಂತನ ಮಂಥನಗಳನ್ನ ಆಲಿಸಿ ಅಲ್ಲಿರ್ತಕ್ಕಂಥ ತಮ್ಮ ಮಸ್ತಕದ ಹಸಿವನ್ನು ಕೂಡ ಅವರು ತುಂಬಿಸಿಕೊಳ್ತಾರೆ. ಹೀಗೆ ಅದೆಲ್ಲವನ್ನೂ ಆ ವ್ಯಕ್ತಿ ಮಹಾಪ್ರಸಾದವಾಗಿ ಸ್ವೀಕರಿಸಿಕೊಂಡು ತಾನೊಬ್ಬ ಮಹಾಪ್ರಸಾದಿ ಆಗ್ತಾನೆ. ಆದರೆ 12 ವರ್ಷಗಳ ಕಾಲ ಅಲ್ಲಿದ್ದು ತದನಂತರ ಅವರು ಹೆಂಗ ಗೋಚರ ಆಗ್ತಾರೆ? ಒಂದು ಸಾರಿ ಲೋಕ ಸಂಚಾರದಲ್ಲಿರ್ತಕ್ಕಂತಹ ಅಲ್ಲಮ ಪ್ರಭುಗಳು ಏನ್ ಮಾಡ್ತಾರ, ಈ ನಮ್ಮ ಬಸವಣ್ಣನ ಮಹಾಮನೆಯನ್ನ ಪ್ರವೇಶ ಮಾಡ್ತಿರ್ತಾರ. ಆ ಸಂದರ್ಭದಲ್ಲಿ ಆ ಮಹಾಯೋಗಿಯ ಒಂದು ಜ್ಞಾನಚಕ್ಷುವಿಗೆ ಆ ಅಲ್ಲಮ ಪ್ರಭುವಿನ ಜ್ಞಾನಚಕ್ಷುವಿಗೆ ಮರುಳಶಂಕರರು ಕಾಣ್ತಾರೆ. ಬಸವಣ್ಣನನ್ನ ಎಲ್ಲರೂ ಶರಣರನ್ನ ಒಂದ್ಸಲ ಕರೆದು ಒಂದು ಕ್ಷಣ ನಿಲ್ರಿ ಅಂತ ಹೇಳ್ತಾರ. ಅವ್ರು ನಿಂತಾಗ ಅವ್ರಿಗೆ ಹೇಳ್ತಾರ, ಕಂಡೆಯ ಬಸವಣ್ಣ ಅಂತ ಕೇಳ್ತಾರ. ಒಬ್ಬ ಮಹಾಯೋಗಿಯ ಕಂಡೆಯ ಬಸವಣ್ಣ, ನೆಲದೊಳಗಿರ್ದ ನಿಧಾನವನಾರಿಗೂ ಕಾಣಬಾರದು ನೋಡ. ಅಂದ್ರ ನೆಲದೊಳಗೆ ಇರ್ತಕ್ಕಂಥ ಒಂದು ನಿಧಾನ, ಈಗ ಹೇಗೆ ಭೂಮಿಯೊಳಗೆ ಹೇಗೆ ಒಂದು ನಿಧಾನ ಇರುತ್ತಲ್ಲ, ಆ ಒಂದು ತಾಳ್ಮೆ, ಆ ತಾಳ್ಮೆಯಂತಹ ವ್ಯಕ್ತಿತ್ವಗಳ ವ್ಯಕ್ತಿ ಈ ಸ್ಥಾನದೊಳಗೆ ಅದನ್ನ ಅಂತವನನ್ನ ನೀನೇನಾದರೂ ಕಂಡೀಯ ಅಂತ ಬಸವಣ್ಣನ ಪ್ರಶ್ನೆ ಮಾಡ್ತಾನೆ. ಬಸವಣ್ಣ ಮತ್ತು ಅಲ್ಲಿರ್ತಕ್ಕಂಥ ಶರಣರ ಕಕ್ಕಾಬಿಕ್ಕಿ ಆಗ್ತಾರೆ. ಯಾರು ಅಂತ ಕೇಳ್ತಾರೆ, ಗೊತ್ತಾಗದಲ್ಲ ಅವ್ರಿಗೆ. ನಾನೇನು ತಪ್ಪು ಮಾಡಿದೆ, ನನ್ನಿಂದ ಏನೋ ಒಂದು ತಪ್ಪಾಗೈತಿ ಇಲ್ಲಿ ಅಂತ. ಅವಾಗ ಅವ್ರು ಕರೆದು ಹೇಳ್ತಾರ, ಒಬ್ಬ ಮಹಾಯೋಗಿ ಅದಾನಿಲ್ಲೇ, ನೀವು ಆ ಮಹಾಯೋಗಿಯನ್ನ ನೀವು ಇದುವರೆಗೂ ಯಾರೂ ನೋಡಿಲ್ಲ, ಕಂಡಯ ಬಸವಣ್ಣ ಅಂತಕ್ಕಂತ ಕೇಳಿದಾಗ ಇಲ್ಲಿದ್ದಾನ ನೋಡಂತೇಳಿ
ಆ ವ್ಯಕ್ತಿಯನ್ನು ತೋರಿಸ್ತಾರ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಮಹಾಪ್ರಸಾದಿ ಮರುಳಶಂಕರ ದೇವರು. ಆ ಮರುಳಶಂಕರನ ದೇವರನ್ನ ಕಂಡಾಗ ಅಲ್ಲಿರ್ತಕ್ಕಂಥ ಶರಣರಿರ್ತಾರಲ್ಲ ಸರ್, ಅವರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಲ್ಲಮ ಪ್ರಭುಗಳು ಚನ್ನಬಸವಣ್ಣನಿಗೆ ಹೇಳ್ತಾರೆ, ಕಂಡೆಯ ಬಸವಣ್ಣ ಕಣ್ಣಿನೊಳಗಣ ಬೊಂಬೆಯ ಸೂತ್ರದ ಇರುವಿನಂತೆ, ಕುಂದಣದೊಳಡಗಿದ ತೋರುವ ಮೃದು ಛಾಯೆಯಂತೆ, ನವನೀತದೊಳಡಗಿದ ಸಾರದ ಸವಿಯಂತೆ, ಅಂಗವಿಲ್ಲದ ಕುರುಹು ಭಾವವಿಲ್ಲದ ಬಯಲು ಬಳಗವ ನರಿಯದ ಜ್ಯೋತಿಯ ಕಂಡೆಯ, ಗುಹೇಶ್ವರ ಲಿಂಗದಲ್ಲಿ ಮರುಳಶಂಕರ ದೇವರ ಚನ್ನಬಸವಣ್ಣ ಕಂಡೆಯ ಅಂತೇಳಿ ಅಲ್ಲಿರ್ತಕ್ಕಂಥ ಚನ್ನಬಸವಣ್ಣನಿಗೆ ಪ್ರಶ್ನೆ ಮಾಡ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವ ಇರುತ್ತಪ್ಪ ಅಂತಂದ್ರೆ ಆ ವ್ಯಕ್ತಿಯ ಮರುಳಶಂಕರರ ವ್ಯಕ್ತಿತ್ವವನ್ನ ಕುರಿತಾಗಿ ಅಲ್ಲಮ ಪ್ರಭುಗಳು ಅಲ್ಲಿರ್ತಕ್ಕಂಥ ಎಲ್ಲಾ ಶರಣರನ್ನ ಕರೆದು ಹೇಳ್ತಾರೆ. ಮರುಳಶಂಕರ ದೇವನು ಅರಿವಿನ ತಿರುಳು, ಲಿಂಗಾಗಮದ ಹೊಳೆಯಿನ ಹರಳು, ನಿರ್ಮಲ ಧರ್ಮ ವರ್ಮದ ಚಾರು ಚಾರಿತ್ರ್ಯ, ಶಾಂತಿಯ ಚಿತ್ತ ವೃತ್ತಿಯ ಪರಮ ಪಾವನ ಮೂರ್ತಿ, ಕರ್ಣವೆಲ್ಲವೂ ಕರಗಿ ಅಂತಃಕರಣ ಶುದ್ಧಿಯ ಪಡೆದು, ಶಂಕರನ ಸಾಧಕರೊಕ್ಕು ಮಿಕ್ಕಿದ ನುಂಡು, ಕಾಮದಲ್ಲಿ ಕಂಗೆಡದೆ ಕ್ರೋಧ ಸ್ತೋಮದಲ್ಲಿ ಮುಂಗೆಡದೆ, ಲೋಭದ ಸೀಮೆಯಲ್ಲಿ ಸಿಕ್ಕದೆ ವಿಮೋಹದ ಬಲೆಗೆ ಬಗೆಗೊಡದೆ, ಆ ಮದೋನ್ಮತ್ತ ಮತ್ಸರಂಗಳ ನೇಮಿಸದೆ, ಲಿಂಗ ಪ್ರಸಾದದ ಪ್ರೇಮಿಯಾದ ಮಹಾತ್ಮನೀತ, ಕೇಳುವ ಆಲೋಕಿಸುವ ಅವಲೋಕಿಸುವ ರುಚಿಸುವ ಕಂಪರಿವ ಸೋಂಕುವ ತಾಳು ವಿಷಯೇಂದ್ರಿಯದ ತವಕವ ತೆಗೆದು ತರಹರಿಸಿ, ಬಾಳಿಕೆಗೆ ನಿರ್ಬಾಧಕದ ಸಮ್ಮೇಳವೆಂದು ಈಶ ಪ್ರಸಾದವ ಮೆಚ್ಚಿದ ಮಹಿಮನೀತ, ಇಂದ್ರಿಯವ ನೆಲೆಗಳೆದು ಅಳುಪಿನ ದಂಧುಗವ ಧಿಕ್ಕರಿಸಿ ಭವಬಂಧನದ ಬೇರಿಗೆ ಕಿಚ್ಚ ನಿಚ್ಚಿದ ಅಚ್ಚ ಶರಣನೀತ ಅಂತ ಹೇಳಿ ಆ ಮರುಳಶಂಕರ ದೇವರ ಬಗ್ಗೆ ಅಲ್ಲಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಹೇಳಿದಾಗ ಅಲ್ಲಿರ್ತಕ್ಕಂಥ ಶರಣರು ಒಂದು ಕ್ಷಣ ತಬ್ಬಿಬ್ಬಾಗಿ ಬಿಡ್ತಾರ. ಯಪ್ಪ, ನಮ್ಮಿಂದ ಎಂತಹ ಅಪರಾಧ ಆಯ್ತು, ಇಂಥ ಮಹಾನ್ ವ್ಯಕ್ತಿ 12 ವರ್ಷಗಳಿಂದ ನಮ್ಮ ಪಕ್ಕದೊಳಗೆ ಇದ್ದದ್ದನ್ನ ನಾವು ಗುರುತಿಸದೆ ಹೋದಿವಲ್ಲ, ಎಂಥ ಮಹಾ ಅಪರಾಧ ಆಯ್ತು ನಮ್ದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಅವರು ಬಹಳ ವ್ಯಥೆಯನ್ನು ಪಡ್ತಾರೆ ಸರ್. ವ್ಯಥೆಯನ್ನು ಪಟ್ಟಾಗ ಆಯ್ತು ಅಂತೇಳಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅವರು ಆ ಮಹಾಪ್ರಸಾದಿ ಮರುಳಶಂಕರ ಬಗ್ಗೆ ಸಾಕಷ್ಟು ಅವರಿಂದ ಜ್ಞಾನವನ್ನ ತಿಳ್ಕೊಂತಾರೆ. ತದನಂತರ ಸುಮಾರು ಅಲ್ಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಕಲ್ಯಾಣದಲ್ಲಿ ಸಾಕಷ್ಟು ವಿಷಯಗಳು ಜರುಗ್ತವೆ. ಕೊನೆಗೆ ಕಲ್ಯಾಣದಲ್ಲಿ ಕೆಲವೊಂದಿಷ್ಟು ಕುಹಿಕೆಗಳಿಂದಾಗಿ ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ. ಕ್ರಾಂತಿಯಾದ ನಂತರ ಅಲ್ಲಮ ಪ್ರಭು ಮತ್ತು ಬಸವಣ್ಣನವರ ಅಣತಿಯಂತೆ ಅಲ್ಲಿರ್ತಕ್ಕಂಥ ಶರಣರು ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಆ ಶರಣ ಧರ್ಮವನ್ನ, ಶರಣ ತತ್ವವನ್ನ, ಶರಣ ಚಿಂತನೆಗಳನ್ನ ಈ ನಾಡಿನಾದ್ಯಂತ ಹರಡಬೇಕು. ಅದು ಜೀವಂತವಾಗಿರಬೇಕು, ಲೋಕದ ಉದ್ಧಾರವಾಗಬೇಕು, ಮನುಷ್ಯತ್ವದ ಅರಿವನ್ನ ಜಗತ್ತಿನ ಎಲ್ಲ ಜನರಿಗೆ ಮೂಡಿಸಬೇಕು. ಯಾವುದು ನಿಜವಾದ ಧರ್ಮ, ಯಾವುದು ದಯೆ ಧರ್ಮ ಅಂತಕ್ಕಂಥ ಒಂದು ತತ್ವ ಏನೈತಲ್ಲ, ಈ ಜಗತ್ತಿನ ಜೀವಗಳನ್ನ ಮನುಷ್ಯತ್ವದ ದೃಷ್ಟಿಯಿಂದ ಕಾಣಬೇಕಂತಕ್ಕಂಥ ಏನು ಒಂದು ತತ್ವ ಐತಲ್ಲ, ಆ ಶರಣ ತತ್ವವನ್ನ ಜಗತ್ತಿನಾದ್ಯಂತ ಹರಡಬೇಕು. ಈ ಕಾಯ ಅಳಿದರೇನು, ಕಾಯದಲ್ಲಿರುವ ಆತ್ಮ ಅಳಿಯುವುದಿಲ್ಲ, ಕಾಯದಲ್ಲಿರುವ ಚಿಂತನೆ ಅಳಿಯಬಾರದು ಅಂತಕ್ಕಂಥ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರ, ತಮ್ಮ ಶರಣರಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾರ. ನೀವೆಲ್ಲ ಈ ನಾಡಿನಾದ್ಯಂತ ಸಂಚರಿಸಿ ಆ ಎಲ್ಲ ತತ್ವಗಳನ್ನ ಜನಮಾನಸದಲ್ಲಿ ತುಂಬಬೇಕು ಅಂತಕ್ಕಂಥದ್ದು ಅವ್ರು ಹೇಳ್ತಾರ. ಅವರ ಅಣತಿಯಂತೆ ಬೇರೆ ಬೇರೆ ಶರಣರು ಬೇರೆ ಬೇರೆ ಕಡೆ ತೆರಳ್ತಾರೆ. ಉಳುವಿಯ ಕಡೆಗೆ ಚನ್ನಬಸವಣ್ಣನವರು ತೆರಳ್ತಾರೆ. ಹಾಗೇನೆ ಅವರ ಅಣತಿಯಂತೆ ಮರುಳಶಂಕರ ದೇವರು ಕೂಡ ನಮ್ಮ ಈ ತುಂಗಭದ್ರಾ ನದಿ ಮಾರ್ಗವಾಗಿ ಅವ್ರು ಏನ್ ಮಾಡ್ತಾರಪ್ಪ, ಸಂಚಾರ ಮಾಡ್ತಾರೆ. ಆದರೆ ಅದಕ್ಕೂ ಪೂರ್ವದಲ್ಲಿ ಮರುಳಶಂಕರ್ ಏನ್ ಮಾಡ್ತಾರಪ್ಪ ಅಂತಂತಂದ್ರ ಕೆಲವೊಂದಿಷ್ಟು ಕಾಲ ತಮ್ಮೊಳಗಿನ ಒಂದು ಆಧ್ಯಾತ್ಮದ ಸಾಧನೆಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಶ್ರೀಶೈಲಗಿರಿಗೆ ತೆರಳುತ್ತಾರೆ. ಶ್ರೀಶೈಲಗಿರಿಗೆ ತೆರಳಿ ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಒಂದು ಆತ್ಮಶಕ್ತಿಯನ್ನು ಸಂಪಾದನೆ ಮಾಡಿ ಅವಧೂತರೆನಿಸಿಕೊಳ್ತಾರೆ. ಅವಧೂತರಪ್ಪ ಅಂತಂತಂದ್ರೆ ತಮ್ಮ ದೇಹ, ತಮ್ಮ ಕಾಯದ ಮೇಲೆ ಮತ್ತು ಆತ್ಮದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ
ಹಿಡಿತವನ್ನ ಸಾಧಿಸಿದವರಿಗೆ ಅವಧೂತರಂತ ಕರೀತಾರೆ. ಅವಧೂತ ಶಕ್ತಿಯನ್ನು ಸಂಪಾದನೆ ಮಾಡಬೇಕಂತಂದ್ರ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಯನ್ನು ಸಂಪಾದನೆ ಮಾಡಬೇಕಾಗಿರ್ತಪ್ಪ ಅಂತಂತಂದ್ರ ಅಘೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಿಸಬೇಕು. ತಮ್ಮ ಯೋಗ ಬಲದ ಮೂಲಕ ತಮ್ಮ ದೇಹ ಮತ್ತು ಆತ್ಮದ ಮೇಲೆ ಸಾಧನೆಯನ್ನ ಸಿದ್ಧಿಯನ್ನ ಪಡಿಬೇಕು ಅಂತ ಒಂದು ತಪಸ್ಸನ್ನ ಆಚರಿಸಿ ಮರಳಶಂಕರ ಏನ್ ಮಾಡ್ತಾರ, ಆ ಒಂದು ಶಕ್ತಿಯನ್ನ ಸಂಪಾದನೆ ಮಾಡಿಕೊಂಡು ನಂತರ ತಮ್ಮ ಶ್ರೀಶೈಲಗಿರಿಯಿಂದ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಈ ಸಂಚಾರ ಮಾಡುತ್ತಾ ಬಸವಣ್ಣನವರ ಅಣತಿಯಂತೆ, ಅಲ್ಲಮ ಪ್ರಭುದೇವರ ಅಣತಿಯಂತೆ ಆ ಶರಣ ತತ್ವಗಳನ್ನ ಪ್ರಸಾರ ಮಾಡ್ತಾ ಲೋಕದಲ್ಲಿ ಸಂಚಾರ ಮಾಡ್ತಾ ಬರ್ತಾರ. ಶ್ರೀಶೈಲಗಿರಿಯಿಂದ ಮೊದಲು ಅವ್ರು ಎಲ್ಲಿ ಬರ್ತಾರಪ್ಪ ಅಂತಂದ್ರೆ ತುಂಗಭದ್ರಾ ನದಿ ಮಾರ್ಗವಾಗಿ ಆನೆಗುಂದಿಗೆ ಬರ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು ಆನೆಗುಂದಿ ಈಗಿನ ಈ ವಿಜಯನಗರ ಐತಲ್ಲ, ಆಗಿನ ವಿಜಯನಗರದ ಅರಸರ ಆಳ್ವಿಕೆ ಕಾಲದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಇರ್ತಕ್ಕಂಥ ಒಬ್ಬ ರಾಜನ ಇರ್ತಾನ, ಅಲ್ಲಿ ಒಬ್ಬ ಆನೆಗುಂದಿ ಮಹಾರಾಜನ ಒಂದು ಸಂಸ್ಥಾನದ ಪ್ರದೇಶಕ್ಕೆ ಬಂದಿರ್ತಾರ. ಅಲ್ಲಿಯೂ ಕೂಡ ಏನಾಗತ್ತಪ್ಪ ಅಂತಂತಂದ್ರೆ ಆ ಯೋಗಿಯ ಮಹತ್ವವನ್ನು ಅರಿಯದ ಆನೆಗುಂದಿಯ ರಾಜ ಅವರ ಮೇಲೆ ಏನ್ ಮಾಡ್ತಪ್ಪ ಅಂತಂದ್ರೆ ಸರಿಯಾಗಿ ನಡ್ಕೊಳ್ಳೋದಲ್ಲ. ಆ ಸಂದರ್ಭದೊಳಗ ಅವನಿಗೆ ನಿಜವಾಗಿರ್ತಕ್ಕಂಥ ಒಂದು ತತ್ವವನ್ನ ಆ ವ್ಯಕ್ತಿಗೆ ತಿಳಿಸಿ ತಮ್ಮ ವಿಶಿಷ್ಟ ಬಲದ ಮೂಲಕ, ತಮ್ಮ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯ ಮೂಲಕ ಮರಳಶಂಕರ ದೇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆನೆಗುಂದಿ ಅರಸನಿಗೆ ಆ ಒಂದು ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಅದಾದ ಮೇಲೆ ಆನೆಗುಂದಿಯಿಂದ ಬೀಳ್ಕೊಟ್ಟು ಅವ್ರು ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಈ ಒಂದು ತುಂಗಭದ್ರಾ ನದಿಯಿಂದ ದಾಟ್ಕೊಂಡು ಮುಂದೆ ಮಲಪ್ರಭಾ ನದಿ ಮಾರ್ಗವಾಗಿ, ತಮಗೆಲ್ಲ ಗೊತ್ತಿರ್ಬೋದು ಗಂಗಾವತಿ ಈಗೇನು ಈ ಕಡೆ ಪ್ರದೇಶ ಇದೆಯಲ್ಲ ಆ ಭಾಗವಾಗಿ ಬರ್ತಾ ಇರ್ತಾರೆ. ಆ ಸಂದರ್ಭದೊಳಗ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ. ಏನಪ್ಪಾ ಅಂತಂತಂದ್ರ ಬರುವ ದಾರಿಯೊಳಗ ಒಬ್ಬ ಕಳ್ಳ ಭೇಟಿ ಆಗ್ತಾನ. ಅವನಿಗೆ ಆ ಕಳ್ಳನ ಹೆಸರು ಲಿಂಗಯ್ಯ ಮೂಲತಃ ಆತ ಒಬ್ಬ ಜಂಗಮ. ಆದರೆ ಪರಿಸ್ಥಿತಿಯ ಒಂದು ಸಂದರ್ಭಕ್ಕೆ ಸಿಲುಕಿ ಲಿಂಗಯ್ಯನಿಗೆ ಏನಾಗಿರುತ್ತಪ್ಪ ಅಂತಂತಂದ್ರ ತನ್ನ ಹೊಟ್ಟೆ ಹೊರೆಯೋದಕ್ಕಾಗಿ ಆತ ಚೋರತನದ ಕಾಯಕಕ್ಕ ತೊಡಗಿಸ್ಕೊಂಡ್ ಬಿಟ್ಟಿರ್ತಾನೆ. ಆ ಲಿಂಗಯ್ಯನಿಗೆ ಏನಾಗಿತ್ತಪ್ಪ ಅಂತಂದ್ರೆ ಮರಳಶಂಕರ ದೇವರು ಬರುವ ಸಂದರ್ಭದೊಳಗೆ ಲಿಂಗಯ್ಯ ಅವ್ರನ್ನ ನೋಡ್ತಾನೆ. ಈ ವ್ಯಕ್ತಿ ಹತ್ರ ಏನೋ ಐತಿ, ಅದನ್ನ ನಾವು ಕಸ್ಕೋಬೇಕು ಅಂತೇಳಿ ಲಿಂಗಯ್ಯ ಏನ್ ಮಾಡ್ತಾನ, ಮರಳಶಂಕರ ದೇವರು ಅವ್ರ ಮೇಲೆ ಆಕ್ರಮಣ ಮಾಡಿ ನಿಮ್ಮ ಹತ್ರ ಏನೈತಿ ಅದನ್ನ ನನಗೆ ಕೊಡ್ಬೇಕು, ಅಲ್ಲಿರ್ತಕ್ಕಂಥದ್ದು ಏನೈತಿ ಅದನ್ನ ಕೊಡ್ಬೇಕಂತ ಅವ್ರ ಮೇಲೆ ಆಕ್ರಮಣ ಮಾಡಿದಾಗ ಆಕ್ರಮಣ ಮಾಡೋ ಸಂದರ್ಭದೊಳಗೆ ಆ ವ್ಯಕ್ತಿಗೆ ಆ ಮರಳಶಂಕರ ದೇವ್ರನ್ನ ಮುಟ್ಟೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಮಹಾ ಶಕ್ತಿಶಾಲಿ, ಮಹಾ ಆತ್ಮಶಕ್ತಿ ಉಳ್ಳವರು. ಸೊ ಆತನಿಗೆ ಏನೋ ಒಂದು ಅನುಭವ ಆಗುತ್ತೆ ಆ ಸಂದರ್ಭದೊಳಗೆ, ನಾನೇನೋ ತಪ್ಪು ಮಾಡಿದೆ ಅಂತಕ್ಕಂಥ ಅನುಭವ ಆಗುತ್ತೆ. ಅವಾಗ ಆ ಮರಳಶಂಕರ ದೇವರ ತಪಶಕ್ತಿಗೆ ಏನಾಯ್ತು ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ತನ್ನ ಏನೆಲ್ಲ ಹಿಂದಿನ ಇದು ಇರುತ್ತೋ ಅವುಗಳನ್ನೆಲ್ಲ ಮರೆತು ಬಿಡ್ತಾನೆ. ನಾನು ಇನ್ಮೇಲೆ ಸಂಪೂರ್ಣವಾಗಿ ನನ್ನ ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟು ನಿಮ್ಮೊಂದಿಗೆ ನಿಮ್ಮ ಶಿಷ್ಯನಾಗಿ ನಾನು ನಿಮ್ಮ ಜೊತೆ ಅನುಗಾಲ ಇರ್ತೀನಿ ಅಂತಕ್ಕಂಥ ಮಾತು ಹೇಳಿ ಲಿಂಗಯ್ಯ ಮರಳಶಂಕರ ಶಿಷ್ಯನಾಗಿ ಅವ್ರ ಜೊತೆನೇ ಬಂದು ಬಿಡ್ತಾನೆ. ಬಂದು ಅಲ್ಲಿ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಮರಳಶಂಕರ ಬರುವಾಗ ಬಂದು ಮತ್ತೆ ಫಸ್ಟ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಹೆಬ್ಬಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಬರುತ್ತೆ. ಹೆಬ್ಬಳ್ಳಿಯಲ್ಲಿ ಹೋಗಿ ಆ ಹೆಬ್ಬಳ್ಳಿಯಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಲಿಂಗಯ್ಯ ಮತ್ತು ಮರಳಶಂಕರ ದೇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ತಮ್ಮ ಶಿವಾಚರಣೆಯನ್ನು ಮಾಡ್ಕೊಳ್ತಿರ್ತಾರ. ಆ ಸಂದರ್ಭದೊಳಗೆ ಈ ಮರಳಶಂಕರ ದೇವರ ಒಂದು ಪ್ರಭಾವವನ್ನ ಕಂಡು ಆ ಬಿಷಪ್ಪಯ್ಯ ದಂಪತಿಗಳಂತ ಇರ್ತಾರೆ. ಬಿಷಪ್ಪಯ್ಯ ದಂಪತಿಗಳು ಏನ್ ಮಾಡ್ತಾರೆ, ಅವರಿಗೆ ಸಂತಾನ ಇರುವುದಿಲ್ಲ. ಸಂತಾನಕ್ಕಾಗಿ ಅವರು ಸಾಕಷ್ಟು ದೇವರುಗಳ ಹರಕೆಯನ್ನು ಹೊತ್ತಿರ್ತಾರ. ಮುಂದೆ ಈ ಶರಣರ ಇವರ ಒಂದು ಸೇವೆಯನ್ನ ಮಾಡುವ ಸೌಭಾಗ್ಯ ಅವರಿಗೆ ಸಿಗುತ್ತೆ. ಮುಂದೆ ಮರಳಶಂಕರ ದೇವರ ಹತ್ತಿರ ಬಂದು ತಮ್ಮ ಒಂದು ಮನದ ಒಂದು ಇಂಗಿತವನ್ನು ಅವರ ಹತ್ರ ವ್ಯಕ್ತಪಡಿಸಿದಾಗ ದಂಪತಿಗಳಿಗೆ ಅವರು ಆಶೀರ್ವಾದ ಮಾಡ್ತಾರೆ. ನಿಮಗೊಂದು ಸಂತಾನ ಆಗತ್ತ, ಗಂಡು ಸಂತಾನವೇ ಆಗತ್ತ, ಆದ್ರೆ ಅದು ನಿಮ್ಮ ಪ್ರೀತಿಯ ಉದರದಲ್ಲಿ ಕೆಲವಷ್ಟು ದಿನಗಳ ಮಾತ್ರ ಇರುತ್ತೆ, ತದನಂತರ ಅದು ಲೋಕಕ್ಕೆ ದಕ್ಕುವ ಮಗು ಆಗಿರುತ್ತೆ ಅಂತಂದ. ತಾವೆಲ್ಲ ಗೊತ್ತಿರ್ಬೋದು ನೀಲಗುಂದದ ಮಹಾಯೋಗಿ ಶಿವಪ್ಪಯ್ಯ ಸ್ವಾಮಿಗಳ ಬಗ್ಗೆ ಕೇಳಿರ್ಬೋದು ನೀವು. ಆ ಶಿವಪ್ಪಯ್ಯ ಸ್ವಾಮಿಯೇ ಆ ಒಂದು ಮರಳಶಂಕರರ ಆಶೀರ್ವಾದದಿಂದ ಜನಿಸಿದಂತಹ ಮಗು. ಅವರೇ
ಶಿವಪ್ಪಯ್ಯ ಸ್ವಾಮಿಗಳು. ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಶೇಷವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಶೋಧನೆಗಳು ನಡೆದವು. ತದನಂತರ ಅವರು ಹೆಬ್ಬಳ್ಳಿಯಿಂದ ಅಲ್ಲಿಂದ ಮತ್ತೆ ಮಲಪ್ರಭಾ ನದಿ ತಟದ ಮಾರ್ಗವಾಗಿ ಲಾಯದಗುಂದಿಗೆ ಬರ್ತಾರೆ. ಲಾಯದಗುಂದಿಯ ನಂತರ ಇಲ್ಲಿ ವಿಶೇಷವಾಗಿ ಕಮತಪುರದ ನಾಡಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕಮತಪುರದ ನಾಡು ಅಂತಕ್ಕಂಥದ್ದು ಏನಪ್ಪಾ ಅಂತಂತಂದ್ರ ನಿಮಗೆಲ್ಲ ಗೊತ್ತಿರ್ಬೋದು. ಕೋಟೆಕಲ್ಲ ದೇಸಾಯಿಯವರು, ಕೋಟೆಕಲ್ಲಲ್ಲಿ ದೇಸಾಯಿ ಮನೆತನ ಈಗಲೂ ಇದೆ. ಕೋಟೆಕಲ್ಲ ದೇಸಾಯಿಯ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶ ಇದು. ಕೋಟೆಕಲ್ ಆಗಿರ್ಬೋದು, ಗುಳೇಗುಡ್ಡ ಆಗಿರ್ಬೋದು, ಕಮತಪುರ ಆಗಿರ್ಬೋದು, ಇದೆಲ್ಲವೂ ಅಂದ್ರ ಕೋಟೆಕಲ್ಲ ದೇಸಾಯಿಯ ಕಮತದ ಊರು ಇದು. ಅವರ ಕಮತದ ಊರು. ಅಂದ್ರ ಅವರ ಹೊಲಗಳಲ್ಲಿ ಕಮತದ ಕಾರ್ಯವನ್ನು, ಕಮತ ಅಂತಂತಂದ್ರೆ ಒಕ್ಕಲುತನ, ಕಮತದ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಜನರ ವಾಸಿಸುವ ಪ್ರದೇಶ ಕಮತಪುರ. ಸೊ ಹೀಗೆ ಆ ಒಂದು ಕಮತಿಗರ ನಾಡಾಗಿರ್ತಕ್ಕಂಥ ಈ ಪ್ರದೇಶಕ್ಕೆ ಮರುಳಶಂಕರ ದೇವರು ಬರ್ತಾರೆ. ಬಂದಾಗ ಇಲ್ಲಿ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ಸಲ ಏನಾಗತ್ತಪ್ಪ ಅಂತಂತಂದ್ರೆ ಅವರ ಶಿಷ್ಯ ಲಿಂಗಯ್ಯ ಮತ್ತು ಮರುಳಶಂಕರ ದೇವರು ಬಂದಾಗ ಮರುಳಶಂಕರ ದೇವರು ಏನ್ ಮಾಡಿರ್ತಾರೆ, ಒಂದು ಸ್ಥಳದಲ್ಲಿ, ಈಗ ನೀವು ಆ ಸ್ಥಳವನ್ನು ಕೂಡ ನೋಡಬಹುದು. ಎಲ್ಲಪ್ಪ ಅಂತಂದ್ರೆ ಈ ನದಿಯೊಳಗೆ ಒಂದು ಗದ್ದಿಗೆ ಐತೆ. ಆ ನದಿಯ ಗದ್ದಿಗೆ ಮೊದಲು ಈಗೀಗ ಅದು ನದಿಯ ಹರಿವಿನಿಂದಾಗಿ ಅದು ಸ್ವಲ್ಪ ನದಿಯ ಮಧ್ಯದಲ್ಲೇ ಬಂದದ್ದು. ಅದಕ್ಕೂ ಮುಂಚೆ ನದಿಯ ಹರಿವು ಆ ಕಡೆ ಇತ್ತು. ಆ ಪ್ರದೇಶ ನಮ್ಮ ಕೋಟೆಕಲ್ಲ ದೇಸಾಯಿಯ ಕಮತದ ಪ್ರದೇಶ. ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂತಂದ್ರೆ ಮರುಳಶಂಕರ ದೇವರು ತಪಸ್ಸನ್ನು ಆಚರಿಸೋದಕ್ಕೆ ಕುಂತಿರ್ತಾರೆ. ಆ ಸಂದರ್ಭದಲ್ಲಿ ಮರುಳಶಂಕರ ದೇವರು ತಪಸ್ಸನ್ನು ಆಚರಿಸ್ತಾ ಕುಂತಿರ್ತಾರ. ಲಿಂಗಯ್ಯ ಏನ್ ಮಾಡಿರ್ತಾರಪ್ಪ ಅಂತಂತಂದ್ರ ಕಮತಗಿಯೊಳಗ ಈ ಕಮತಪುರದ ನಾಡಿನೊಳಗ ಭಿಕ್ಷಕ್ಕೆ ಹೋಗಿರ್ತಾನೆ. ಆವತ್ತಿನ ದಿನ ಯಾವ್ದಪ್ಪ ಅಂತಂತಂದ್ರ ಶ್ರಾವಣ ಮಾಸದ ಸೋಮವಾರದ ಪಾಡ್ಯಮಿ ತಿಥಿಯ ಹಸ್ತ ನಕ್ಷತ್ರದ ಶುಭ ದಿನ. ವಿಶೇಷವಾಗಿ ಆ ದಿನದಂದು ಏನಾಗಿರ್ತಪ್ಪ ಅಂತಂದ್ರೆ ಅದು ಮಳೆಗಾಲದ ಸಮಯ, ಭರಪೂರವಾಗಿರ್ತಕ್ಕಂಥ ಮಳೆ ಆ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಆವತ್ತು ಏನಾಗಿರುತ್ತಪ್ಪ ಅಂತಂತಂದ್ರೆ ಸುಮಾರು 2-3 ದಿನಗಳಿಂದ ಆ ಭಾಗದಲ್ಲಿ ಈ ಒಂದು ಈ ಪ್ರಾಂತದ ಕಮತಪುರದ ಪ್ರಾಂತದೊಳಗಾತು ಆ ಸುತ್ತಮುತ್ತಲಿನ ಭಾಗಗಳಲ್ಲಿ ವಿಪರೀತ ಮಳೆಯಾಗಿರ್ತೈತಿ. ಮಳೆ ಆಗಿದ್ರದ ಕಾರಣ ಏನಾಗತ್ತಪ್ಪ ಅಂತಂದ್ರೆ ಮಲಪ್ರಭಾ ನದಿ ತುಂಬುತ್ತಾ ಇರ್ತಾರೆ. ಆವತ್ತಿನ ದಿನ ಮರುಳಶಂಕರ ದೇವರು ತಪಸ್ಸನ್ನ ಆಚರಿಸ್ತಾ ಇರ್ತಕ್ಕಂಥ ಒಂದು ದಿನ, ಆವತ್ತಿನ ದಿನ ಏನಾಗತ್ತಪ್ಪ ಅಂತಂತಂದ್ರ ಮರುಳಶಂಕರ ದೇವರು ತಪಸ್ಸಿಗೆ ಕುಳಿತಾಗ ಮಲಪ್ರಭಾ ನದಿ ತುಂಬಿಕೊಂಡು ಬರುತ್ತೆ. ತುಂಬಿಕೊಂಡು ವಿಶೇಷವಾಗಿ ಮಲಪ್ರಭಾ ನದಿಯ ಹರವು ಬಹಳ ಚಿಕ್ಕದು, ಪ್ರವಾಹ ಬಹಳ ದೊಡ್ಡದು, ಬಹಳಷ್ಟು ವೇಗವಾಗಿ ಬರುತ್ತೆ. ಅಲ್ಲಿ ಭರಪೂರವಾಗಿರ್ತಕ್ಕಂಥ ಪ್ರವಾಹ ಉಕ್ಕಿ ಬರಕ್ ಚಲೋ ಆಗಿಬಿಡುತ್ತೆ. ಆದ್ರೆ ಮರುಳಶಂಕರ ದೇವರು ಏನ್ ಮಾಡಿರ್ತಪ್ಪ ಅಂತಂತಂದ್ರ ತಪೋನಿರತರಾಗಿ ಎಲ್ಲಿ ಕುಳಿತಿರ್ತಾರೋ ಅಲ್ಲೇ ಕುಳಿತು ಬಿಟ್ಟಿರ್ತಾರ. ಆದರೆ ನದಿ ಹರಿವು ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಆ ಸಂದರ್ಭದೊಳಗ ಅಲ್ಲಿರ್ತಕ್ಕಂಥ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಳುಗಳು ಏನ್ ಮಾಡ್ತಾರ, ನದಿ ಸುರಕ್ಷಿತ ಪ್ರದೇಶಗಳಿಗೆ ತೆರಳ್ತಾ ಇರ್ತಾರ. ಆ ಸ್ವಾಮಿಗಳನ್ನ ನೋಡ್ತಾರ. ಅಯ್ಯೋ, ಒಬ್ಬ ಸ್ವಾಮಿ ಯಾರೋ ತಪಸ್ಸಿಕೊಳ್ತಾರ, ಸ್ವಾಮಿ ಬಾರಯ್ಯ ಅಂತ ಅಲ್ಲಿರ್ತಕ್ಕಂಥ ಜನರು ಕರೀತಾರ. ಆದ್ರೆ ಯಾವ ಕರೆಯೂ ಅವ್ರ ಕಿವಿಗೆ ಬೀಳೋದಿಲ್ಲ. ಯಾಕಂದ್ರೆ ಅವರು ಯೋಗ ಸಮಾಧಿ ಸ್ಥಿತಿಯೊಳಗಿರ್ತಾರೆ, ತಪಸ್ಸಿನ ಒಂದು ಇದ್ರೊಳಗಿರ್ತಾರ. ಅವ್ರೆಲ್ಲರೂ ಎಷ್ಟು ದನಿ ಮಾಡಿ ಕರೆದ್ರು ಆ ಸ್ವಾಮಿಗಳು ಏನ್ ಮಾಡೋದು, ಮರುಳಶಂಕರ ದೇವರು ಅದಕ್ಕೆ ಅವರು ಕೇಳೋದೇ ಇಲ್ಲ ಅದು. ಅವಾಗ ಎಲ್ಲರೂ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ, ಅಯ್ಯೋ ಮಾರಯ್ಯ ಎಂತ ಹುಚ್ಚದಿಯಪ್ಪ ನೀನು, ಬಾ ಮಾರಯ್ಯ, ಅಷ್ಟು ಕರೆದ್ರು ಕೇಳವಲ್ದಲ್ಲ ನಿನಗ ಅಂತ ಅನ್ನಕನ ಏನ್ ಮಾಡಿತಪ್ಪ ಅಂತಂದ್ರೆ ಮಲಪ್ರಭಾ ನದಿ ಸಂಪೂರ್ಣವಾಗಿ ತುಂಬಿಕೊಂಡು ಅವ್ರನ್ನ ಆವರಿಸಿಕೊಂಡು ಬಿಡ್ತದೆ. ಆವರಿಸಿಕೊಂಡಾಗ ಅಲ್ಲಿರ್ತಕ್ಕಂಥ ಜನರು ಬಹಳ ಮರಗಿ ಬಿಡ್ತಾರ. ಎಂತ ಹುಚ್ಚ ಸ್ವಾಮಿ ಮಾರಾಯ, ಇವನು ಹುಚ್ಚಿದ್ದಾಗ ಅದ ನೋಡು, ಹುಚ್ಚ ಹೇಳಿದ ಮಾತು ಕೇಳಲಿಲ್ಲ, ಸುಮ್ಮನೆ ನೀರಾಗ ಮುಳಿಗ್ ಹೋದ್ ನೋಡು ಸ್ವಾಮಿ, ಹುಚ್ಚು ಸ್ವಾಮಿ ಅಂತ ಅಂದ್ಬಿಡ್ತಾರ. ಅವಾಗ ಅದು ಆಯ್ತು, ಲಿಂಗಯ್ಯನು ಬರ್ತಾನ. ಪಾಪ ತನ್ನ ಗುರು ನೀರೊಳಗೆ ಮುಳಿಗ್ ಹೋದ್ನಲ್ಲ ಅಂತೇಳಿ ಬಹಳ ಓಡಾಡಿ ಹೇಳ್ತಾನ. ಆದ್ರೆ ಅವತ್ತಿನ ದಿನ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ. ಏನಪ್ಪಾ ಅಂತಂತಂದ್ರ ಆ ಒಂದು ನಮ್ಮ ಮರುಳಶಂಕರ ಮುಳುಗಿ ಹೋಗಿರ್ತಕ್ಕಂಥ ದಿನದಂದು ಕೋಟೆಕಲ್ಲ ದೇಸಾಯಿಯ
ಸ್ವಪ್ನದಾಗ ಒಂದು ಸ್ವಪ್ನ ಬೀಳುತ್ತೆ, ಕನಸಿನಲ್ಲಿ ಒಂದು ಸ್ವಪ್ನ ಕಾಣಿಸ್ಕೊಳ್ತೈತಿ. ಆ ಸ್ವಪ್ನದಲ್ಲಿ ಮರುಳಶಂಕರ ದೇವರು ಏನ್ ಮಾಡ್ತಾರಪ್ಪ ಅಂತ ಕಾಣಿಸಿಕೊಂಡಿರ್ತಾರೆ. ಕಾಣಿಸಿಕೊಂಡು ಇಲ್ಲಿ ಮುಳುಗಿರ್ತಕ್ಕಂಥ ಸನ್ನಿವೇಶ ಅವರ ಕನಸಿನೊಳಗ ಕಾಣಿಸಿಕೊಳ್ತೈತೆ. ಇದು ಸ್ವತಃ ಕೋಟೆಕಲ್ಲ ದೇಸಾಯಿಯವರು ತಮ್ಮ ಪತ್ರದಲ್ಲಿ ದಾಖಲಿಸಿಟ್ಟು ಹೋಗಿದ್ದಿದ್ದು. ಅವರು ಸ್ವಪ್ನ ಕಂಡಾಗ ಏನೋ ಒಂದು ಆಶ್ಚರ್ಯ ಭಾಸವಾಗಿ ತಡಗ್ನೆ ಎದ್ದು ತಮ್ಮ ಹೆಂಡತಿಯನ್ನ ಕರೆದು ಹೇಳ್ತಾರ, ಏನೋ ಒಬ್ಬ ಯೋಗಿ ನಮ್ಮ ಕಮತಪುರದ ಪ್ರದೇಶದೊಳಗೆ ಒಬ್ಬ ಮುಳುಗಿ ಹೋಗಿರ್ತಕ್ಕಂಥದ್ದು ಕನಸು ಬಿತ್ತು ನನಗ ಅಂತ. ಹೌದಾ ಅಂತ ಕೇಳ್ತಾರ. ನಡಿ ಹಂಗಾರ ಅದನ್ನ ಪರೀಕ್ಷೆ ಮಾಡೇ ಬಿಡುನು ಅಂತೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ನೇರವಾಗಿ ಅವತ್ತಿನ ಬೆಳಿಗ್ಗೆನೆ ನೇರವಾಗಿ ಕೋಟೆಕಲ್ಲಿನಿಂದ ಕಮತಪುರಕ್ಕೆ ಧಾವಿಸ್ತಾರ. ಧಾವಿಸಿದಾಗ ಕೇಳ್ತಾರ ಅಲ್ಲಿರ್ತಕ್ಕಂಥ ಜನರನ್ನ, ಅಲ್ಲಿರ್ತಕ್ಕಂಥ ಏನಾದ್ರೂ ಇಲ್ಲಿ ಒಬ್ಬ ವ್ಯಕ್ತಿ ನದಿಯೊಳಗೆ ಮುಳುಗಿ ಹೋಗಿದ್ದನೋ ಅಂತ ಕೇಳ. ಆ ಕೋಟೆಕಲ್ಲ ದೇಸಾಯಿಗೆ ಅಲ್ಲಿರ್ತಕ್ಕಂಥ ಜನರು ಹೇಳ್ತಾರ, ಇಲ್ಲೇ ಒಬ್ಬ ಸ್ವಾಮಿ ಇದ್ದಾರ್ರಿ, ಅವ್ರು ತಪಸ್ ಮಾಡ್ತಾ ಮಾಡ್ತಾ ನೀರೊಳಗ ಮುಳುಗಿ ಹೋದ್ರಿ ಅಂತ ಹೇಳ್ತಾರ. ಹೌದಲ್ಲ, ಇದೇ ಸನ್ನಿವೇಶನ ನನಗೆ ನಿನ್ನೆ ನನ್ನ ಕನಸಿನೊಳಗೆ ಬಂದಿತ್ತು ಅಂತ ಹೇಳ್ತಾರೆ. ಹೊಳೆಯ ಹರಿವು ಇಳಿದ ಮೇಲೆ ತನ್ನ ಆಳುಗಳನ್ನ ಕಳಿಸ್ತಾನೆ. ನೋಡ್ರಿ ಅಲ್ಲಾದ್ರೂ ಸ್ವಲ್ಪ ಹುಡುಕ್ರಿ, ಒಬ್ಬ ಯಾರಾದ್ರೂ ಯೋಗಿಗಳು ಏನಾರು ಅಲ್ಲಿ ಸಿಗ್ತಾರ ಏನೋ ನಿಮ್ಗ ಅಂತ ಹೇಳ್ತಾರ. ಅಲ್ಲಿರ್ತಕ್ಕಂಥ ಆಳುಗಳು ಅಲ್ಲಿರ್ತಕ್ಕಂಥ ಕೆಸರನ್ನ ಸ್ವಚ್ಛ ಮಾಡ್ತಾ 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 ಹೋದಾಗ ಅವರಿಗೆ ಜಡೆಗಳು ಸಿಗ್ತಾವ. ಜಡೆಗಳು ಆಮೇಲೆ ಸ್ವಚ್ಛ ಮಾಡ್ತಾ 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 ಹೋದಾಗ ಆ ಯೋಗಿ ಒಬ್ಬ ಯೋಗಿನೇ ಸಿಗ್ತಾನವ್ರಿಗೆ. ಹೆಂಗ ಸಿಗ್ತಾನಪ್ಪ ಅಂತಂದ್ರ ಇನ್ನೂ ತಪಸ್ಸನ್ನ ಆಚರಿಸುವ ಯೋಗ ಸಮಾಧಿ ಸ್ಥಿತಿಯೊಳಗನೆ ಎಲ್ಲಿ ಕುಂತಿರ್ತಾರೋ ಅಲ್ಲೇ ಇರ್ತಾರ ಅವ್ರು. ಅಷ್ಟೇ ಅಲ್ಲ, ಜೀವಂತವಾಗಿಯೇ ಇರ್ತಾರ ಅವ್ರು. ಆ ಸಂದರ್ಭದೊಳಗೆ ಸಂಪೂರ್ಣವಾಗಿ ಆ ಕೆಸರನ್ನೆಲ್ಲ ತೆಗೆದು ಆ ವ್ಯಕ್ತಿಗೆ ಹಣೆ ಮಾಡಿದ ಆ ವ್ಯಕ್ತಿಗೆ ಅಭಿಷೇಕವನ್ನ ಮಾಡಿ ಎಲ್ಲರೂ ಶರಣಂದಾಗ ಆ ವ್ಯಕ್ತಿ ಯೋಗ ಸಮಾಧಿ ಸ್ಥಿತಿಯಿಂದ ಹೊರಗೆ ಬರ್ತಾರೆ. ಅವಾಗ ಅಲ್ಲಿರ್ತಕ್ಕಂಥ ಜನರು, ಎಂತಹ ಯೋಗಿ ಅಯ್ಯ ನೀನು, ನಾವೆಲ್ಲ ನಿನ್ನ ಹುಚ್ಚ ಅಂತ ಕರೆದಿವಲ್ಲ, ನೀನು ಹುಚ್ಚಲ್ಲಪ್ಪ, ನಮ್ಮ ಒಳಗಿರ್ತಕ್ಕಂತಹ ಹುಚ್ಚನ್ನ ಬಿಡಿಸುವಂತಹ ಒಬ್ಬ ನಿಜವಾದ ಹುಚ್ಚೇಶ ಅಂತೇಳಿ ಕರೀತಾರ. ಆಗಿನಿಂದ ಈ ಮರುಳಶಂಕರ ದೇವರನ್ನ ಬಹಳ ಪ್ರೀತಿಯಿಂದ ಜನರು ಹುಚ್ಚೇಶ ಅಂತ ಕರೀತಾರೆ. ಹುಚ್ಚೇಶ ಮತ್ತಾರು ಅಲ್ಲ, ಈ ಜಗದ ಹುಚ್ಚನ್ನ ಬಿಡಿಸುವಂತಹ, ನಮ್ಮೊಳಗಿರ್ತಕ್ಕಂತಹ ಅಜ್ಞಾನವೆಂಬ ಹುಚ್ಚನ್ನ ತೊಳೆದು ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸುವ ಒಬ್ಬ ಹುಚ್ಚೇಶ ಅಂತ ಕರೆದು ಆ ಮರುಳಶಂಕರ ದೇವರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರನ್ನ ಕರೆದುಕೊಂಡು ಬಂದು ಈ ಕಮತಿಗಿಲಿರ್ತಕ್ಕಂಥ ಕೋಟೆಕಲ್ಲ ದೇಸಾಯಿಯ ಒಂದು ಅರಮನೆಯಲ್ಲಿ ಅವರನ್ನ ಇರಿಸಿ ಅವರಿಗೆ ಅಭಿಷೇಕಾದಿಗಳನ್ನು ಮಾಡಿ ಅವರಿಗೆ ಹಣೆ ಮಾಡಿದು ಅವರಿಂದ ಏನ್ ಮಾಡತಪ್ಪ ಅಂತಂದ್ರೆ ಇಲ್ಲೊಂದು ಒಂದು ಮಠವನ್ನ ಸ್ಥಾಪನೆ ಮಾಡ್ತಾರೆ. ತದನಂತರ ಕೋಟೆಕಲ್ಲ ದೇಸಾಯಿ ಏನ್ ಮಾಡ್ತಾನೆ, ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ತನ್ನ ಆಸ್ಥಾನದ ರಾಜಗುಳುಗಳಾಗಿರಬೇಕು ನೀವು ಅಂತ ಹೇಳಿ ಮರುಳಶಂಕರ ದೇವರಿಗೆ ಹೇಳ್ತಾರೆ. ಆದ್ರೆ ಮರುಳಶಂಕರ ದೇವರು, ನನಗೆ ಯಾಕಪ್ಪ, ನಾನೊಬ್ಬ ಯೋಗಿ, ನಾನು ಸುಮ್ಮನೆ ಸಂಚಾರ ಮಾಡ್ತಾ ಇರ್ತೀನಿ ಅಂತ ಹೇಳಿ ಆತನಿಗೆ ಕೇಳಿದರೂ ಕೂಡ, ಇಲ್ಲ, ನೀವು ನಮ್ಮ ಆಸ್ಥಾನದ ರಾಜಗುರುಗಳಾಗಿ ನಮಗೆ ನಿತ್ಯವೂ ಮಾರ್ಗದರ್ಶನ ಮಾಡ್ತಿರ್ಬೇಕು ಅಂತೇಳಿ ಅವರು ಬಹಳಷ್ಟು ಭಿನ್ನವಿಸಿಕೊಂಡಾಗ ಆಯ್ತು ಅಂತೇಳಿ ಹೇಳ್ತಾರ. ಮುಂದೆ ಆ ಮರುಳಶಂಕರ ದೇವರು ಏನ್ ಮಾಡ್ತಪ್ಪ ಅಂದ್ರೆ ಆ ಕೋಟೆಕಲ್ಲ ದೇಸಾಯಿಯ ರಾಜಗುರುಗಳಾಗಿದ್ದುಕೊಂಡು ಅಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರ. ಅಷ್ಟೇ ಅಲ್ಲದೆ ಕೋಟೆಕಲ್ಲ ದೇಸಾಯಿಗೆ ಲಿಂಗ ದೀಕ್ಷೆಯನ್ನ ಕೊಡ್ತಾರ. ದೇಸಾಯಿ ಮನೆತನಗಳಿಗೆ ಲಿಂಗ ದೀಕ್ಷೆಯನ್ನ ಕೊಟ್ಟಂತಹ ಮೊಟ್ಟ ಮೊದಲ ಗುರು ಯಾರಪ್ಪ ಅಂತಂತಂದ್ರೆ ಮರುಳಶಂಕರ ದೇವರು. ಇವತ್ತಿಗೂ ಕೂಡ ಕೋಟೆಕಲ್ಲ ದೇಸಾಯಿ ಮನೆತನಕ್ಕೆ ಸೇರಿದವರು ಪ್ರತಿಯೊಬ್ಬರು ಲಿಂಗವನ್ನ ಧಾರಣೆ ಮಾಡ್ತಾರೆ. ಇದು ಇದರ ವಿಶೇಷ. ಆಗ ಮುಂದೆ ಕೋಟೆಕಲ್ಲ ದೇಸಾಯಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮರುಳಶಂಕರ ದೇವರಿಗೆ ಧರ್ಮ ಪ್ರಚಾರ ಮಾಡುವುದಕ್ಕಾಗಿ ಸಾಕಷ್ಟು ಈ ಒಂದು ಶರಣ ತತ್ವವನ್ನ ಪ್ರಚಾರ ಮಾಡೋದಕ್ಕಾಗಿ ಸಾಕಷ್ಟು ಅವರಿಗೆ ರಾಜಾಶ್ರಯವನ್ನು ಕೊಡ್ತಾರೆ. ಹಾಗೆ ಅವರ ಒಂದು ರಾಜಾಶ್ರಯದೊಳಗೆ ಸುಮಾರು 18 ಸ್ಥಳಗಳಲ್ಲಿ ಪೂಜ್ಯ ಮರುಳಶಂಕರ ದೇವರು ಏನ್ ಮಾಡ್ತಾರಪ್ಪ ಅಂದ್ರೆ ಮಠಗಳನ್ನ ಸಂಸ್ಥಾಪನೆ ಮಾಡಿ ಅಲ್ಲಿರ್ತಕ್ಕಂಥ ಜನರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಭಕ್ತಿ ಭಾವನೆಯನ್ನ, ಶರಣ ತತ್ವಗಳನ್ನ ಪ್ರಚಾರ ಮಾಡಿ ಅವರಿಂದ ಸಂಸ್ಥಾಪಿಸಲ್ಪಟ್ಟಿರ್ತಕ್ಕಂತಹ ಈ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠ ಅಂದಿನಿಂದ ಹಿಡಿದು ಇಂದಿನವರೆಗೂ ಕೂಡ ಈ ನಾಡಿನೆಲ್ಲೆಡೆ ಸುಮಾರು 18ಕ್ಕೂ ಹೆಚ್ಚು ಸಂಸ್ಥಾನ ಮಠಗಳನ್ನ ಹೊಂದಿ ಈ ನಾಡಿನುದ್ದಗಲಕ್ಕೂ ಏನೋ ಮಾಡಕತ್ತ ಅಂತಂದ್ರೆ ಈ ಬಸವ ತತ್ವವನ್ನ, ಶರಣ ತತ್ವವನ್ನ,
ಶರಣರ ಚಿಂತನೆಗಳನ್ನ ನಾಡಿನ ಜನರಿಗೆ ಅರುಹಿ ಶರಣರ ಬದುಕನ್ನ ಪಾವನಗೊಳಿಸೈತೆ. ಈ ಒಂದು ಈ ಒಂದು ಮರಳಶಂಕರು ಸಂಸ್ಥಾಪಿಸಿದಂತ ಈ ಮಠದಲ್ಲಿ ಸುಮಾರು ಇದುವರೆಗೆ 13 ಜನ ಪೀಠಾಧಿಪತಿಗಳ ಆಗಿ ಇವತ್ತಿನವರೆಗೂ ಕೂಡ ಆ ಮರಳಶಂಕರರು ಸಂಸ್ಥಾಪಿಸಿರ್ತಕ್ಕಂತಹ ಒಂದು ಭಾವೈಕ್ಯತಾ ಧರ್ಮ ಪರಂಪರೆಯನ್ನ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು. ನಾನಿಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪದವನ್ನ ಹೇಳಿದೆ, ಭಾವೈಕ್ಯತಾ ಧರ್ಮ ಪರಂಪರೆ. ಯಾಕೆ ಇದನ್ನ ಭಾವೈಕ್ಯತಾ ಧರ್ಮ ಪರಂಪರೆ ಅಂತ ಕರೆದ್ರು ಅಂತಕ್ಕಂಥದ್ದಂದ್ರೆ ಇದಕ್ಕೆ ಬಲವಾದವಾಗಿರ್ತಕ್ಕಂಥ ಒಂದು ಸಾಕ್ಷಿಯನ್ನ ನಾವು ನೋಡಬಹುದು. ಏನಂತಂತಂದ್ರ ಕಮತಿಗಿಯ ಗಿರಿಯಲ್ಲಿರ್ತಕ್ಕಂಥ, ತಾವು ನೋಡಿರ್ಬೋದು ಕಮತಿಗಿಯ ಗಿರಿಮಠ ಅಂತ ತಾವೆಲ್ಲ ಕೇಳಿರಬಹುದು. ಗಿರಿಮಠದಲ್ಲಿ ಇರ್ತಕ್ಕಂಥ ಒಂದು ಮಠ ಇದೆ ಅಲ್ಲಿ ಗಿರಿಮಠದಲ್ಲಿ. ಅದು ಮೂಲತಃ ಮಠ ಅಲ್ಲ, ಮೂಲತಃ ಅದು ಒಂದು ಮಸೀದಿ. ಯಾರ ಮಸೀದಿಪ್ಪ ಅಂತಂತಂದ್ರ ಹಿಂದೆ ಬಿಜಾಪುರದ ಆದಿಲ್ ಶಾಹಿ ಇದ್ನಲ್ಲ, ಆ ಆದಿಲ್ ಶಾಹಿಯ ಒಂದು ನಮಾಜ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳ, ಅದು ಒಂದು ಮಸೀದಿ. ಆದಿಲ್ ಶಾಹಿ ತನ್ನ ಸಂಚಾರ ಮಾಡೋ ಸಂದರ್ಭದಲ್ಲಿ, ತನ್ನ ಒಂದು ಈ ವ್ಯಾಪ್ತಿ ಪ್ರದೇಶದಲ್ಲಿ ಸಂಚಾರ ಮಾಡೋದಕ್ಕಾಗಿ ಏನ್ ಮಾಡಿರ್ತಾರಪ್ಪ ಅಂತಂತಂದ್ರೆ ಒಂದು ಇಲ್ಲಿ ಗಿರಿಯೊಳಗೆ ಒಂದು ಮಸೀದಿಯನ್ನ ಕಟ್ಟಿಸಿರ್ತಾನೆ. ಒಂದು ಸಾರಿ ಆದಿಲ್ ಶಾಹಿ ಏನ್ ಮಾಡಿರ್ತಾನಪ್ಪ ಅಂತಂತಂದ್ರ ಈ ಮಾರ್ಗವಾಗಿ ಸಂಚಾರ ಮಾಡುತ್ತಿರುವಾಗ ಅಲ್ಲಿ ತನ್ನ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಗಿರಿಯನ್ನೇರಿ ತನ್ನ ಮಸೀದಿಯೊಳಗ ನಮಾಜನ್ನ ಮಾಡ್ತಿರ್ತಾನೆ. ಆ ಸಂದರ್ಭದೊಳಗ ಮರಳಶಂಕರರು ಏನ್ ಮಾಡಿರ್ತಾರಪ್ಪ ಅಂತಂದ್ರ ಅವ ಹೋಗುವುದಕ್ಕಿಂತ ಪೂರ್ವದೊಳಗ ಆ ಒಂದು ಗಿರಿಯನ್ನಲ್ಲಿ ಸಂಚಾರ ಮಾಡಕ್ ಹೋಗಿರ್ತಾರೆ. ಆ ಗಿರಿಯೊಳಗೆ ಸಂಚಾರ ಮಾಡೋ ಸಂದರ್ಭದೊಳಗೆ ಅವ್ರಿಗೊಂದು ಅನುಭೂತಿ ಆಗಿತ್ತು. ಏನಂದ್ರ ತಾವು ಶ್ರೀಶೈಲಗಿರಿಯಲ್ಲಿ ಸಂಚಾರ ಮಾಡುವಾಗ ಯಾವ ಅನುಭೂತಿ ಆಗಿತ್ತೋ ಅಂತಹ ಒಂದು ಅನುಭೂತಿ ಆ ಒಂದು ನಮ್ಮ ಗಿರಿಯ ಪ್ರದೇಶದಲ್ಲಿ ಅವ್ರಿಗೆ ಆಗತ್ತೆ. ಇಂಥ ಒಂದು ಅದ್ಭುತ ಸ್ಥಳದೊಳಗೆ ನನ್ನ ಒಂದು ಶಿವಾನುಷ್ಠಾನ ಮಾಡೋಣ ಅಂತ ಹೇಳಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಥಳವನ್ನ ನೋಡ್ತಾರ. ಅಲ್ಲಿ ಅವ್ರಿಗೆ ಖಂಡಿಸಿದ್ದಪ್ಪ ಅಂತಂದ್ರೆ ಆ ಒಂದು ಮಸೀದಿ ಕಾಣುತ್ತೆ. ಇದೇ ಒಂದು ಪ್ರಶಸ್ತ ಸ್ಥಳ ಅಂತ ಹೇಳಿ ಹೋಗಿ ಶ್ರೀಗಳು ಅಲ್ಲೇ ಆ ಮಸೀದಿಯೊಳಗೆ ಕುಳಿತುಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಶಿವಾನುಷ್ಠಾನ ಮಾಡ್ತಿರ್ತಾರ. ಲಿಂಗಯ್ಯನು ಕೂಡ ಆ ಸಂದರ್ಭದೊಳಗ ಹೊರಗಡೆ ಕಾವಲಿರ್ತಾನೆ. ಅವರು ಒಳಗಡೆ ತಪಸ್ಸನ್ನ ಆಚರಿಸ್ತಿರ್ತಾರ, ಹೊರಗಡೆ ಲಿಂಗಯ್ಯ ಇರ್ತಾನ. ಆ ಸಂದರ್ಭದೊಳಗ ಆದಿಲ್ ಶಾಹಿ ನಮಾಜನ ಮಾಡೋದಕ್ಕ ಬರ್ತಾನ. ಅದರ ಸಿದ್ಧತೆಗಾಗಿ ತನ್ನ ಆಳುಗಳನ್ನ ಮೊಟ್ಟ ಮೊದಲೇ ಕಳಿಸಿರ್ತಾನ. ಆಳುಗಳು ಬಂದು ಅಲ್ಲಿ ನೋಡಿದಾಗ ಲಿಂಗಯ್ಯ ಅಲ್ಲಿರ್ತಾನಲ್ಲ, ಯಾರು ನೀನು ಅಂತ ಕೇಳ್ತಾರ. ನಾನು ಲಿಂಗಯ್ಯ, ಇಲ್ಯಾಕೆ ಕುಂತಿ ಅಂತ ಕೇಳ. ನಮ್ಮ ಪೂಜ್ಯರು ಇಲ್ಲೇ ತಪಸ್ಸು ಮಾಡಕತ್ತಾರ, ಶಿವಾನುಷ್ಠಾನ ಮಾಡಕತ್ತಾರ, ಸ್ವಲ್ಪ ತಡೀರಿ ಅಂತ ಹೇಳ್ತಾನೆ. ಅವಾಗ ಅಲ್ಲಿರ್ತಕ್ಕಂಥ ಆದಿಲ್ ಶಾಹಿ ಸೈನಿಕರು, ಇದು ನಮ್ಮ ರಾಜನ ಮಸೀದಿ, ಅವನ್ ಪ್ರಾರ್ಥನೆ ಮಾಡಕತ್ತಾನ, ನೀವು ಮೊದಲು ಹೊರಗೆ ಬರ್ರಿ ಈ ಕಡೆ ಅಂತೇಳಿ ಅವ್ರ ಮೇಲೆ ಆಳುಗಳು ಲಿಂಗಯ್ಯನ ಮೇಲೆ ಆಕ್ರಮಣ ಮಾಡ್ತಾರೆ. ಆದ್ರೆ ಆ ಸಂದರ್ಭದೊಳಗ ಅಲ್ಲೊಂದು ಘಟಸರ್ಪ ಎದುರಾಗಿ ಆ ಘಟಸರ್ಪ ಏನಾಗತ್ತಪ್ಪ ಅಂತಂದ್ರೆ ಆ ಬಾದಶಾಹನ ಆಳುಗಳನ್ನ ಒಳಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಅದು ಈ ವಿಷಯವನ್ನ ಬಾದಶಾಹನ ಆಳುಗಳು ಹೋಗಿ ಆದಿಲ್ ಶಾಹಿಗೆ ಹೇಳಿದಾಗ ಆದಿಲ್ ಶಾಹಿ ಕೂಡ ಬರ್ತಾನೆ. ಒಂದು ಆದ್ರೆ ಆದಿಲ್ ಶಾಹಿ ಬಹಳ ಒಬ್ಬ ಒಳ್ಳೆಯ ರಾಜ. ಆತ ಸಾಕಷ್ಟು ಭಾವೈಕ್ಯತೆಯ ಬಗ್ಗೆ ಆತನೊಳಗ ಬಹಳಷ್ಟು ವಿಷಯಗಳು ಗೊತ್ತಿರ್ತವೆ. ಅವನಿಗೆ ಅನುಭೂತಿ ಆಗತ್ತ, ಇಲ್ಲೊಬ್ಬರು ಯಾರೋ ಒಬ್ಬರ ಮಹಿಮಾ ಪುರುಷರು, ಪವಾಡ ಪುರುಷರು, ಸಂತರು ಒಂದು ಅನುಷ್ಠಾನದೊಳಗೆ ತೊಡಗಿರಬಹುದು, ನೋಡೋಣ ತಡಿ ಅವರ ಪ್ರಾರ್ಥನೆಗೆ ಆದ್ಮೇಲೆ ಅವರನ್ನ ಮಾತಾಡಿಸೋಣ ಅಂತ ಹೇಳಿ ಆ ವ್ಯಕ್ತಿ ಬಾದಶಾಹ ಒಂದು ಸ್ವಲ್ಪ ಸಮಯದೊಳಗೆ ಅಲ್ಲಿ ನಿಂತ ಮೇಲೆ ಮರಳಶಂಕರು ತಮ್ಮ ಸಂಪೂರ್ಣ ಪ್ರಾರ್ಥನೆಯನ್ನು ಮುಗಿಸಿ ಹೊರಗಡೆ ಬಂದಾಗ ಆ ಬಾದಶಾಹಗೂ ಮರಳಶಂಕರರಿಗೂ ಭೇಟಿ ಆಗುತ್ತಲ್ಲ. ಭೇಟಿ ಆದಾಗ ಒಬ್ಬರನ್ನೊಬ್ಬರು ನೋಡಿದಾಗ ಬಹಳಷ್ಟು ಪ್ರಭಾವಿಗಳಾಗ್ತಾರ. ಅವಾಗ ಮರಳಶಂಕರರು ಅವನಿಗೆ ಹೇಳ್ತಾರ, ನೋಡಪ್ಪ, ನಾನು ನಿನ್ನ ಜಾಗದೊಳಗ ಪ್ರಾರ್ಥನೆಯನ್ನ ಮಾಡೀನಿ, ನಿಂದೇನಾರ ತಕರಾರು ಐತನಪ್ಪ ಅಂತ ಕೇಳಿದಾಗ ಬಾದಶಾಹ ಅವ್ರ ಪ್ರಭಾವಕ್ಕೆ ಒಳಗಾಗಿ ಬಿಟ್ಟಿರ್ತಾನಲ್ಲ, ಏನಿಲ್ಲ ಬುದ್ಧಿ, ನೀವು ಮಾಡಿದ್ದು ಏನೂ ತಪ್ಪಲ್ಲ, ಇನ್ಮೇಲೆ ಈ ಸ್ಥಳನೇ ನಿಮ್ಮದು, ಅವರ ಪ್ರಭಾವಕ್ಕೊಳಗಾಗಿ ಈ ಮಸೀದಿಯನ್ನ ನಿಮಗಾಗಿ ನಾನು ಬಿಟ್ಟು ಕೊಟ್ಟು ಬಿಡ್ತೇನೆ, ಇದನ್ನ ನೀವೇ ಇನ್ನಿಟ್ಕೊಡ್ರಿ ಅಂತಂತೇಳಿ ಆ ಉದಾರ ಮನಸ್ಸಿನಿಂದ ಇಡೀ ಸಂಪೂರ್ಣಗಿರಿಯನ್ನ ಆ ಮಸೀದಿಯನ್ನ ಅವರಿಗೆ ಬಿಟ್ಟು ಕೊಡ್ತಾನೆ. ಅವಾಗ ಆ ವ್ಯಕ್ತಿಯ ಉದಾರ ಹೃದಯತೆಯನ್ನು ಕಂಡು ಮರಳಶಂಕರರು ಕೂಡ ಬಹಳಷ್ಟು ಪ್ರಭಾವಿಗಳಾಗಿ, ಆಯ್ತಪ್ಪ, ನೀನ್ ಎಷ್ಟು ನಮ್ಮ ಮೇಲೆ ಗೌರವ ಇಟ್ಟು ಕೊಟ್ಟಿಯೋ
ನಾನೂ ಕೂಡ ನಿಮ್ಗೊಂದು ಭಾಷೆಯನ್ನು ಕೊಡ್ತೇನೆ. ನಿಮ್ಮ ಪವಿತ್ರವಾಗಿರ್ತಕ್ಕಂಥ ದಿನ ಶುಕ್ರವಾರದ ದಿನ, ಮುಸ್ಲಿಮರ ಪವಿತ್ರವಾಗಿರ್ತಕ್ಕಂಥ ಶುಕ್ರವಾರದ ದಿನ ನಾವು ನಮ್ಮ ಮಠದಿಂದ ಒಂದು 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 ಪ್ರತೀತಿಯನ್ನು ಪ್ರಾರಂಭಿಸ್ತೀವಿ. ಏನಪ್ಪಾ ಅಂತಂದ್ರ, ಯಾವುದೇ ಶುಕ್ರವಾರದ ದಿನ ಶ್ರೀಮಠಕ್ಕೆ ಸಂಬಂಧಿಸಿದಂತಹ ಯಾವುದೇ ಉತ್ಸವಗಳಾಗಲಿ ಅಥವಾ ಕುದುರೆ ಭಿನ್ನಾಗಲಿ ಪಾಲಕಿ ಭಿನ್ನಗಳಾಗಲಿ ಯಾವ ಉತ್ಸವಗಳನ್ನು ನಾವು ಏನ್ ಮಾಡೋದಿಲ್ಲ, ಉತ್ಸವಗಳನ್ನ ಆಚರಿಸುವುದಿಲ್ಲ. ಶುಕ್ರವಾರ ದಿನ ಬಂದಾಗ ಕುದುರೆಗೆ ತಡಿ ಹಾಕೋದಿಲ್ಲ, ಕುದುರೆ ಮೇಲೆ ನಾವು ಸಂಚಾರ ಮಾಡೋದಿಲ್ಲ, ಯಾವುದೇ ಉತ್ಸವಗಳನ್ನು ಕೂಡ ನಾವು ಶುಕ್ರವಾರದ ದಿನ ಮಾಡೋದಿಲ್ಲ. ಅದು ನಿಮ್ಮ ಧರ್ಮಕ್ಕೆ ನಾವು ಕೊಡುತ್ತಿರುವ ಗೌರವ ಅಂತೇಳಿ ಇವತ್ತಿನವರೆಗೂ ಕೂಡ, ಅಂದಿನಿಂದ ಇಂದಿನವರೆಗೂ ಕೂಡ ಶುಕ್ರವಾರದ ದಿನ ಯಾವುದಾದರೂ ಶ್ರೀಮಠದ ಉತ್ಸವಗಳಾಗ್ಲಿ ಕುದುರೆ ತಡಿ ಹಾಕೋದಾಗ್ಲಿ ಬಂದ್ರೆ ಅದನ್ನ ಮಾಡೋದಿಲ್ಲ. ಶುಕ್ರವಾರದ ನಂತರ ಇವನ್ ಗಿರಿಮಠದ ಜಾತ್ರೆ ಶುಕ್ರವಾರ ಬಂದಿದ್ರೂ ಕೂಡ ಶುಕ್ರವಾರದ ದಿವಸ ನಾವು ಜಾತ್ರೆಯನ್ನು ಆಚರಿಸೋದಿಲ್ಲ, ಅದನ್ನ ಶನಿವಾರವೇ ಆಚರಿಸ್ತೇವೆ. ಯಾಕಪ್ಪ ಅಂತಂದ್ರೆ ಅದು ನಮ್ಮ ಪೂಜ್ಯ ಮರಳಶಂಕರರು ಆದಿಲ್ ಶಹಾನಿಗೆ ಕೊಟ್ಟಂತಕ್ಕಂಥ ಒಂದು ಭಾಷೆ. ಇವತ್ತಿಗೂ ಕೂಡ ಆ ಪ್ರತೀತಿ ನಡೆದುಕೊಂಡು ಬಂದಿದೆ. ಹೀಗೆ ಮರಳಶಂಕರ ದೇವರು ಆ ಕಾಲದಿಂದಲೂ ಕೂಡ ಭಾವೈಕ್ಯತೆಯ ಪರಂಪರೆಯನ್ನ ನಮ್ಮ ಶ್ರೀಮಠಕ್ಕೆ ಹಾಕಿಕೊಟ್ಟಿದ್ದು, ಆ ಭಾವೈಕ್ಯತೆಯ ಪರಂಪರೆಯನ್ನ ಅಂದಿನಿಂದ ಇಂದಿನವರೆಗೂ ಕೂಡ ಪಾಲಿಸಿಕೊಂಡು ಬಂದಾರ. ಇದಕ್ಕೆ ಇನ್ನಷ್ಟು ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ, ಶ್ರೀಮಠದ ಎಲ್ಲ ಉತ್ಸವಗಳಲ್ಲಿ 18 ಶಾಖೆಗಳಲ್ಲಿಯೂ ಕೂಡ ಎಲ್ಲಾ ಶ್ರೀಮಠದ ಉತ್ಸವಗಳಲ್ಲಿ ಯಾವುದೇ ಒಂದು ಜಾತಿಯ ವ್ಯಕ್ತಿ ನಿಂತು ಉತ್ಸವಗಳನ್ನ ಮಾಡೋದಿಲ್ಲ. ಎಲ್ಲ ಜಾತಿ ಮತ ಪಂಥಗಳ ಜನರು ಸೇರಿಕೊಂಡು ಶ್ರೀಮಠದ ಉತ್ಸವಗಳನ್ನ ಆಚರಿಸ್ತಾ ಇರ್ತಕ್ಕಂಥದ್ದು ಇವತ್ತಿಗೂ ಕೂಡ ಎಲ್ಲ ಶಾಖಾ ಮಠಗಳಲ್ಲಿ ನಡೀತಾ ಇರ್ತಕ್ಕಂಥ ಸಂಪ್ರದಾಯ. ಇವತ್ತಿಗೂ ಕೂಡ ನಾವು ಕಮ್ಮತಪರ ಉತ್ಸವವನ್ನು ಆಚರಿಸ್ತೀವಿ. ಕೋಟೆಕಲ್ಲಿನೆಲ್ಲ ನೋಡಿರ್ಬೋದು, ಮತ್ತ ಲಾಯದಗುಂದಿಯಲ್ಲಾಗಿ ನೋಡಬಹುದು, ಪರ್ವತಿಯಲ್ಲಾಗಿ ನೋಡಬಹುದು, ಮತ್ತೆ ಕುಟುಕುನಿಕೇರಿ ಗ್ರಾಮದಲ್ಲಿ ನೋಡಬಹುದು, ಕೋಟೆಕಲ್ಲು ನೋಡಬಹುದು. ಈ ಕಡೆ ಸಾಕಷ್ಟು ಸುಮಾರು 18 ಮಠಗಳದಾವ. ಎಲ್ಲಾ ಮಠಗಳಲ್ಲಿ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ತತ್ವವನ್ನ ಇಲ್ಲಿ ಅಳವಡಿಸಿಕೊಂಡು ಎಲ್ಲಾ ಜಾತಿ ಮತ ಪಂಥಗಳ ಜನರನ್ನ ಒಗ್ಗೂಡಿಸಿಕೊಂಡು ಈ ಹುಚ್ಚೇಶ್ವರನ ಉತ್ಸವಗಳನ್ನ ಆಚರಣೆ ಮಾಡ್ಕೊಂತ ಬಂದಿರ್ತಾ ಇರ್ತಕ್ಕಂಥದ್ದು ಶ್ರೀಮಠದ ಒಂದು ಉದಾಹರಣೆ. ಅದು ಮರಳಶಂಕರರು ಹಾಕಿಕೊಟ್ಟು ಪರಿಪಾಲಿಸಿಕೊಂಡು ಬಂದಿರತಕ್ಕಂತಹ ಹುಚ್ಚೇಶ್ವರ ಭಾವೈಕ್ಯತೆಯ ಧರ್ಮ ಪರಂಪರೆ. ಹೀಗೆ ಮರಳಶಂಕರರು ದೇವರು ಏನ್ ಮಾಡ್ತಪ್ಪ ಅಂದ್ರ ಭಾವೈಕ್ಯತೆಯ ಧರ್ಮ ಪರಂಪರೆಯನ್ನ ಸಾರುತ್ತಾ ಹುಚ್ಚೇಶ್ವರ ಪೀಠ ಪರಂಪರೆಯೊಳಗ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ತತ್ವಗಳನ್ನ, ಶರಣ ತತ್ವಗಳನ್ನ ಬಿಂಬಿಸಿ ಅದನ್ನ ಮುಂದುವರೆಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಸದಾಶಯದೊಳಗ ಅವರೇ ತಮ್ಮ ಜೀವಿತಾವಧಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹುಚ್ಚೇಶ್ವರ ಪೀಠ ಪರಂಪರೆಗೆ ಒಬ್ಬ ಧರ್ಮಾಧಿಕಾರಿಯನ್ನ ನೇಮಕ ಮಾಡ್ತಾರೆ, ನಿರ್ವಾಣಾಖ್ಯರು ಅಂತೇಳಿ. ಹುಚ್ಚೇಶ್ವರ ಪೀಠ ಪರಂಪರೆಯ 2ನೇ ಪೀಠಾಧಿಪತಿಗಳು ಯಾರಪ್ಪ ಅಂತಂದ್ರೆ ನಿರ್ವಾಣಾಖ್ಯರನ್ನ ನೇಮಕ ಮಾಡಿ ಮುಂದೊಂದು ದಿನ ತಾವು ಕೂಡ ಈ ಶರೀರವೆಂಬ ಜಾತಸ್ಯ ಮರಣಂ ಧ್ರುವಂ ಅಂತಾರಲ್ಲ, ಹುಟ್ಟುವ ಮರಣವನ್ನ ಅಪ್ಪಿಕೊಂಡೇ ಹುಟ್ಟಿರ್ತಾರಂತಾರಲ್ಲ, ಹಾಗೆ ಆ ಒಂದು ದೇಹಕ್ಕ ಆ ಒಂದು ಕಾಯಕ್ಕ ಮುಕ್ತಿಯನ್ನು ಕೊಡಬೇಕಂತಕ್ಕಂಥ ಒಂದು ಉದ್ದೇಶಕ್ಕಾಗಿ ಅವರು ಕೂಡ ಒಂದು ದಿವಸ ಲಿಂಗದೊಳಗಾಗ್ತಾರೆ. ಈ ನಿರ್ವಾಣಾಖ್ಯರನ್ನ ಗದ್ದಿಗೆ ಮೇಲೆ ಕೂರಿಸಿ ತದನಂತರ ಒಂದು ಶುಭ ಮುಹೂರ್ತದ ದಿನ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಲಿಂಗದೊಳಗಾಗ್ತಾರ. ಅವರ ಒಂದು ಕಾಯವನ್ನ, ಅವರ ಒಂದು ದೇಹವನ್ನ ತಾವೆಲ್ಲ ನೋಡ್ಬೋದು. ಈಗಿನ ಕೋಟೆಕಲ್ಲ ಶ್ರೀಮಠ, ಹುಚ್ಚೇಶ್ವರ ಶ್ರೀಮಠ ಇದೆಯಲ್ಲ ಸರ್, ಕೋಟೆಕಲ್ಲ ಹೊಳೆ ಹುಚ್ಚೇಶ್ವರ ಶ್ರೀಮಠದ ಒಂದು ಅದು ಮೊದಲೇನಪ್ಪಾ ಅಂತಂತಂದ್ರೆ ಒಂದು ಕೇವಲ ಒಂದು ದೇಸಾಯಿಯ ಒಂದು ಹೊಲ. ಅದು ಆ ಹೊಲದಲ್ಲಿ ಅವರ ಒಂದು ಕಾಯವನ್ನ ಹೂಳಿ ಅಲ್ಲಿ ಒಂದು ಗದ್ದಿಗೆಯನ್ನು ಕಟ್ಟಿ ಅದೇ ಸ್ಥಳದಲ್ಲಿ ಒಂದು ದೇವಸ್ಥಾನವನ್ನ ಕಟ್ತಾರೆ. ಅದು ಮರಳಶಂಕರರ ದೇವಸ್ಥಾನ. ಅಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಮುಂದೆ ಮರಳಶಂಕರರ ಈ ಒಂದು ಹುಚ್ಚೇಶ್ವರ ಪೀಠ ಪರಂಪರೆಯಲ್ಲಿ ಬರ್ತಕ್ಕಂತಹ ಎಲ್ಲ ಪೀಠಾಧಿಪತಿ ಶ್ರೀಗಳು ಅವರ ತಮ್ಮ ದೇಹವನ್ನು ತ್ಯಜಿಸಿದಾಗ ಅವರ ದೇಹವನ್ನ ಸುಮಾರು 8 ಜನರ ಒಂದು ಕಾಯವನ್ನ ಆ ಒಂದು ಹುಚ್ಚೇಶ್ವರ ಶ್ರೀಮಠದ ಕೋಟೆಕಲ್ ಹುಚ್ಚೇಶ್ವರ ಶ್ರೀಮಠದ ಆವರಣದೊಳಗ ಅಲ್ಲೇ ಅವರನ್ನ ಸಂಸ್ಕಾರ ಮಾಡಿ ಅವರ ಸ್ಥಳದಲ್ಲಿ ಒಂದು ಗದ್ದಿಗೆಗಳನ್ನು ಕಟ್ಟಿ ನೀವೆಲ್ಲ ನೋಡ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ. ಅಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ದೇವಸ್ಥಾನವೇ ಮರಳಶಂಕರರ ಗದ್ದಿಗೆಯ ದೇವಸ್ಥಾನ, ಅಲ್ಲೇ ಇರೋದು. ಅದರ ಬಲಭಾಗದಲ್ಲಿರ್ತಕ್ಕಂಥದ್ದು
10ನೇ ಹುಚ್ಚೇಶ್ವರ ಪೀಠಾಧಿಪತಿಗಳ ಗದ್ದುಗೆ ದೇವಸ್ಥಾನ. ಎಡಗಡೆ ಇರ್ತಕ್ಕಂಥದ್ದು 12ನೇ ಹುಚ್ಚೇಶ್ವರ ಪೀಠಾಧಿಪತಿಗಳ ಗದ್ದುಗೆ. ಅಲ್ಲೇ ಸುತ್ತಲೂ ಒಟ್ಟಾರೆಯಾಗಿ 8 ಗದ್ದುಗೆಗಳು ಅಲ್ಲಿ ಅದಾವು. 3 ಜನ ಪೀಠಾಧಿಪತಿ ಗದ್ದುಗೆಗಳು ಕಮತಪುರದಲ್ಲಿ ಅದಾವು. ಹೀಗೆ ಒಟ್ಟು 12 ಜನ ಪೀಠಾಧಿಪತಿಗಳು ಈಗಿನವರೆಗೆ ಆಗಿ ಹೋಗಿದ್ದು, 13ನೇ ಪೀಠಾಧಿಪತಿಗಳು ಇವತ್ತಿನ ಕಾಲದೊಳಗ ಇದ್ದು ಅವರು ಬಹಳಷ್ಟು ಮಹಿಮಾವಂತರಾದ, ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹೊಂದಿ ಮರುಳಶಂಕರರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಪರಂಪರೆಯನ್ನ ಚಾಚೂ ತಪ್ಪದೆ ಅಣಿಗಣಿಯಾಗಿ ಅದನ್ನು ಅಳವಡಿಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಇವತ್ತಿಗೂ ಕೂಡ ಭಾವೈಕ್ಯತೆಯ ಧರ್ಮ ಪರಂಪರೆಯಲ್ಲಿ ಸಮಸ್ತ ಭಕ್ತ ಕೋಟಿಗಳನ್ನು ಕಟ್ಟಿಕೊಂಡು ಒಂದು ಧರ್ಮ ಪರಂಪರೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಈ ಮಠದ ಪರಂಪರೆ ಆಗಿದೆ ಅಂತಕ್ಕಂಥ ನಾವು ವಿಷಯವನ್ನು ತಮ್ಮಲ್ಲಿ ಹೇಳ್ಬಹುದು. ಮರುಳಶಂಕರ ದೇವರು ಶಿಷ್ಯನಾಗಿರ್ತಕ್ಕಂಥ ಲಿಂಗಯ್ಯ ಅವರ ಒಂದು ಸೇವೆಯನ್ನು ಮಾಡ್ತಾ ಬ್ರಹ್ಮಚಾರಿಯಾಗಿ ಇರ್ತಾನೆ. ಆದರೆ ಮರುಳಶಂಕರ ದೇವರು ಏನ್ ಮಾಡ್ತಪ್ಪ ಅಂತಂದ್ರೆ ಮುಂದಿನ ಭವಿಷ್ಯತ್ತನ್ನ ನೆನೆದು ಅವರಲ್ಲಿ ಒಂದು ವಿಚಾರ ಬಂದಿರುತ್ತೆ. ಲಿಂಗಯ್ಯನಿಗೆ ಒಂದು ಮದುವೆಯನ್ನ ಮಾಡ್ತಾರ. ಅವರು ಲಿಂಗಯ್ಯನ ಮದುವೆಯನ್ನ ಮಾಡಿ ಆತನ ಲಿಂಗಯ್ಯನ ವಂಶಜರೇ ಹುಚ್ಚೇಶ್ವರ ಪೀಠ ಪರಂಪರೆಯ ಧರ್ಮಾಧಿಕಾರಿಗಳಾಗಬೇಕು ಅಂತಕ್ಕಂತಹ ಒಂದು ನಿಯಮವನ್ನ ಪೂಜ್ಯ ಮರುಳಶಂಕರ ದೇವರೇ ಆಗಿನ ಕಾಲಕ್ಕೆ ಹಾಕಿ ಹೋಗ್ಬಿಡ್ತಾರೆ. ಯಾಕಪ್ಪ ಅಂತಂದ್ರ ಆ ಒಂದು ಲಿಂಗಯ್ಯನ ಭಕ್ತಿಗೆ ಅಪಾರವಾಗಿರ್ತಕ್ಕಂಥ ಗುರು ಸೇವೆಗೆ ಪೂಜ್ಯ ಗುರುಗಳು ಬಹಳಷ್ಟು ಪ್ರಭಾವಿತರಾಗಿ ಲಿಂಗಯ್ಯನ ವಂಶಜರು ಹುಚ್ಚೇಶ್ವರ ಶ್ರೀಮಠದ ಧರ್ಮಾಧಿಕಾರಿಗಳಾಗಬೇಕು, ಪೀಠಾಧಿಪತಿಗಳಾಗಬೇಕು ಅಂತಕ್ಕಂಥ ಒಂದು ಉಯಿಲನ್ನ ಬರೆಸಿ ಆಗಿನ ಕಾಲಕ್ಕೆ ಇಟ್ಟು ಹೋಗಿರ್ತಕ್ಕಂತಹದ್ದು. ಆ ಒಂದು ನಿಯಮದ ಪ್ರಕಾರವೇ ಇವತ್ತಿನವರೆಗೂ ಕೂಡ 13 ಜನ ಪೀಠಾಧಿಪತಿಗಳು ಏನು ಆಗಿದ್ದಾರಲ್ಲ ಆ ಎಲ್ಲಾ ಪೀಠಾಧಿಪತಿಗಳು ಕೂಡ ಲಿಂಗಯ್ಯನ ವಂಶಜರೇ ಹುಚ್ಚೇಶ್ವರ ಪೀಠ ಪರಂಪರೆಯ ಧರ್ಮಾಧಿಕಾರಿಗಳಾಗಬೇಕು. ಆತನ ವಂಶದಿಂದ ಬಂದಿರತಕ್ಕಂಥ ಒಂದು ಕುಡಿಯೇ ಹುಚ್ಚೇಶ್ವರ ಪೀಠ ಪರಂಪರೆಯ ಧರ್ಮಾಧಿಕಾರಿಗಳಾಗಿ ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದು ಕೂಡ ಇವತ್ತಿನವರೆಗೂ 13 ಜನ ಪೀಠಾಧಿಪತಿಗಳಾದರೂ ಕೂಡ ಆ 13 ಜನ ಪೀಠಾಧಿಪತಿಗಳು ಕೂಡ ಲಿಂಗಯ್ಯನ ವಂಶಜರೇ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಇದು ಯಾರ ಒಂದು ಪ್ರಭಾವಪ್ಪ ಅಂತಂದ್ರೆ ಪೂಜ್ಯ ಮರುಳಶಂಕರ ದೇವರರಿಗೆ ಲಿಂಗಯ್ಯನ ಮಾಡಿರ್ತಕ್ಕಂಥ ಅಪಾರವಾಗಿರ್ತಕ್ಕಂತಹ ಭಕ್ತಿ ಸೇವೆಗೆ ಮೆಚ್ಚಿ ಪೂಜ್ಯ ಮರುಳಶಂಕರ ದೇವರು ಲಿಂಗಯ್ಯನಿಗೆ ಕೊಟ್ಟ ಒಂದು ಮಹಾಪ್ರಸಾದ ಅಂತಕ್ಕಂಥ ನಾವು ಮಾತನ್ನ ಹೇಳ್ಬೋದು. ಹೀಗೆ ಮರುಳಶಂಕರ ದೇವರು ಏನ್ ಮಾಡ್ತಪ್ಪ ಹಾಕಿಕೊಟ್ಟ ಪರಂಪರೆ ಸಾಗಿ ಬಂದಿರತಕ್ಕಂಥದ್ದು ನಮ್ಮ ಹುಚ್ಚೇಶ್ವರ ಶ್ರೀಮಠದ ಪರಂಪರೆ. ಅವರ ಕುರಿತಾಗಿರ್ತಕ್ಕಂಥ ಸಾಕಷ್ಟು ಸಂಶೋಧನೆಗಳು, ವಿವರಣೆಗಳು ಸಾಕಷ್ಟು ಇದ್ದಾವೆ. ಅದರ ಸಮಗ್ರವಾಗಿರ್ತಕ್ಕಂಥ ಸಂಶೋಧನಾತ್ಮಕ ವಿವರಣೆಗಳನ್ನ ತಾವು ನೋಡ್ಬೇಕಪ್ಪ ಆಗಿರ್ತಪ್ಪ ಅಂತಂದ್ರೆ ಶ್ರೀಮಠದಿಂದ ಪ್ರಕಟವಾಗಿರ್ತಕ್ಕಂಥ ಈ ಮಹಾಪ್ರಸಾದಿ ಕೃತಿಯನ್ನ ನೀವು ಸಮಗ್ರವಾಗಿ ಅವಲೋಕಿಸಿದಾಗ ಅದರ ಸಂಪೂರ್ಣ ಪರಿಚಯ ನಿಮಗೆ ಸಿಗುತ್ತೆ. ಸೊ ತಮ್ಮೆಲ್ಲರಿಗೂ ಹುಚ್ಚೇಶ ಒಳಿತನ್ನ ಮಾಡಲಿ ಅಂತಕ್ಕಂಥ ಸದಾಶಯದೊಂದಿಗೆ ಶ್ರೀಮಠದ ಒಂದು ಪರಂಪರೆಯ ಕುರಿತಾಗಿ ವಿಶಿಷ್ಟವಾಗಿರ್ತಕ್ಕಂಥ ಕಾಳಜಿಯುಳ್ಳಿರ್ತಕ್ಕಂಥ ಒಬ್ಬ ಪತ್ರಕರ್ತರ ಅನ್ಬೋದು. ಅವರೆಲ್ಲ ಒಂದು ಕಾಳಜಿ ನನಗೆ ಬಹಳ ಇಷ್ಟ ಆಯ್ತು. ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರತಿಭೆಗಳನ್ನ ಗುರುತಿಸಿ, ತೆರೆಮರೆಯಲ್ಲಿ ಸಾಕಷ್ಟು ಜನರು ಇರ್ತಾರ, ಆ ತೆರೆಮರೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರ ಒಂದು ಪ್ರತಿಭೆಯನ್ನ ಹೊರಗೆ ಹಾಕುವುದಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮ ಅವರಿಗಾಗಿ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇರ್ತಕ್ಕಂಥ ಅವರ ಪ್ರಯತ್ನಕ್ಕೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಅವರಿಗೆ ಒಳ್ಳೆಯದಾಗ್ಲಿ. ತಮ್ಮ ಕೆಲಸ ಬಹಳ ದೊಡ್ಡದು ಸರ್, ಒಳ್ಳೆಯದಾಗ್ಲಿ ನಿಮ್ಗೆ. ಈ ಒಂದು ಸಂದರ್ಶನದ ಮೂಲಕ ನಮ್ಮ ಒಂದು ಮಹಾ ಶ್ರೀಮಠದ ಕುರಿತ ವಿವರಣೆಗಳನ್ನ ತಾವು ದಾಖಲಿಸಿದ್ದೀರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಶುಭವಾಗಲಿ ಸರ್.